ಪಿತಾಮಹ ಹೀಗೆಂತ ನನ್ನನ್ನು ನೀವು ಗುರುತಿಸ್ತಿ, ನನ್ನಲ್ಲಿ ಭೇದವನ್ನು ಕಾಣುತ್ತಿ. ನನಗಿಂತ ಏನೇನು ಕಡಿಮೆ ಅಲ್ವಲ್ಲ ನೀವು? ಹೇಗೋ ಆದಿ ಪಿತಾಮಹ ಪಾಂಡವರು ಕೌರವರ ದೃಷ್ಟಿಯಿಂದ ಹಾಗೆಯೇ ಅಲ್ವಾ? ಲೋಕಸಾಮಾನ್ಯವಾದ ಬಗೆಯಲ್ಲಿ ತಂದೆ ಆಗಲಿ ತಾತನಾಗಲಿ ತಮ್ಮಿಂದಲೇ ಸಂಚರಿಸಲ್ಪಟ್ಟ ಅಲ್ಲ ತಮಗೆ ಪುತ್ರ ಪೌತ್ರ ಸ್ಥಾನದಲ್ಲಿ ಅಷ್ಟೂ ಮಂದಿಯಲ್ಲಿ ಇವ ಬೇರೆ ಅವ ಬೇರೆ ಅಂತ ನೋಡ್ಲಿಕ್ಕೆ ಉಂಟ. ಇಬ್ಬರು ಸಮಾನ, ಉಭಯ ಪಕ್ಷಗಳಿಗೂ ತಾವು ಸಮಾನವಾದಂತಹ ಪ್ರೀತಿಯ ಮಮತೆಯ ಅಲ್ಲ ನೆರವನ್ನು ಕೊಡಬೇಕಾದವರು. ಆದ್ರೆ ಕೊಟ್ಟಿದ್ದೀರೋ ಅಂತ ನೋಡಿದರೆ ಪ್ರಕಟವಾಗಿ ಕಾಣುವುದಿಲ್ಲ ಆಚಾರ್ಯರೇ. ಬಾಯಿಯಲ್ಲೇ ಪಾಂಡವರು ಸಜ್ಜನರು, ಇವರಿಗೆ ಒಳ್ಳೆಯದಾಗಲಿ ಅಂತೆಲ್ಲ ಹೇಳಬಹುದು. ಆದ್ರೆ ನಿರ್ಣಾಯಕವಾದ ಹೊತ್ತಿಗೆ ಅವರಿಗೆ ಹೆಚ್ಚು ಇವರಿಗೆ ಕಡಿಮೆ ಅಂತ ಯಾವುದನ್ನು ಅಜ್ಜನಾದವ ಮಾಡಕೂಡದು. ಭೇದವು ನಿಮ್ಮೊಳಗೆ ಕಾಣುತ್ತದೆ. ದೃಷ್ಟಾಂತಕ್ಕೆ ನೋಡಿ, ತಾವು ಇಷ್ಟು ದಿನಗಳ ಕಾಲ ಈ ಹೋರಾಟ ತೊಡಗಿದ ಮೇಲೆ ಕುರುಸೇನಾ ಬಲಕ್ಕೆ ಅಧ್ಯಕ್ಷರು, ಸೇನಾಧ್ಯಕ್ಷರಾಗಿ ಪಾಂಡವರನ್ನು ವಿರೋಧಿಸ್ತಾ ಇದ್ದೀವಿ. ಪಾಂಡವರ ಪಾಳೆಯದ ಮಕುಟವರ್ಧನರನ್ನು ದಿನಕ್ಕೆ 10,000 ಮಂದಿಯನ್ನು ಕೆಡಹುತ್ತಾ ಇದ್ದೀವಿ. ಏನೋ ನ್ಯಾಯ ಮಾಡಿದ್ರಪ್ಪ ಪಾಂಡವರು? ಭೀಷ್ಮರಿಗೆ ಏನು ಮಾಡಿದ್ರು? ಕಾದಿ ತೈಲವ ತೊಳೆದನೆ ಧರ್ಮಜ. ಕೆಲವು ಸಲ ಮಕ್ಕಳದು ಬುದ್ಧಿಪೂರ್ವಕ ಅಲ್ಲದೆ ಹೋದ್ರು ತುಂಟಾಟ ಸಹಜವಾಗಿಯೇ ಪ್ರವೃತ್ತವಾಗಿ ಏನೋ ಒಂದು ನೋವಾಗುವ ಕೆಲಸವನ್ನು ಮಾಡಿಬಿಟ್ರೆ 4 ಗಳಿಗೆ ಅದು ಸಿಟ್ಟಿರ್ತದೆ ಹಿರಿಯನಾದವರಿಗೆ. ಏನು ಬಿಸಿ ಆದ ಎಣ್ಣೆಯನ್ನು ನಿಮ್ಮ ಮೈ ಮೇಲೆ ಚೆಲ್ಲಿದ, ನಿಮಗೆ ಸಿಟ್ಟು ಬರುವ ಹಾಗೆ ಧರ್ಮರಾಯ ಏನಾದರೂ ಮಾಡಿದ. ಈಗ ಇರುವುದು ಕುರುಬಲದಲ್ಲಿ. ಹೇಳುವುದು ಪಾಂಡವರು ನನಗೆ ಪರಮಪ್ರಿಯರಾದ ಮೊಮ್ಮಕ್ಕಳು, ಅವರು ಸಜ್ಜನರು, ಅವರು ಸಾತ್ವಿಕರು, ಅವರು ಧಾರ್ಮಿಕರು ಅಂತ ಉಪದೇಶ ಮಾಡ್ತೀರಿ ಕೌರವರು. ಆದ್ರೆ ಇಲ್ಲಿ ಇರುವುದೆಲ್ಲಿ ಅಂತ ಕೇಳಿದ್ರೆ ಕುರುಸೇನೆಯ ಪಕ್ಷೀಯ ಕೌರವನ ಕಡೆಯಿಂದ ಹೋರಾಟಕ್ಕೆ ನಿಂತಿದ್ದೀರಿ. ಹಾಗಾದ್ರೆ ಇದು ಭೇದ ಅಲ್ಲ. ಯಾವನು ಭೇದ ಮಾಡ್ತಾನ ಅವನಿಗೆ ಎಲ್ಲ ಕಡೆಯಲ್ಲಿ ಭೇದ ಅಲ್ಲೋ ಕಾಣುವುದು. ಸ್ವಾಮಿ, ಅನಾದಿ ಪಿತಾಮಹನಾದ ನಿನಗೂ ಭೇದ ಕಾಣುತ್ತದೆ ಇದರಲ್ಲಿ. ಅಲ್ಲಿ ಗೋಚರಿಸ್ತದಲ್ಲ. ನನಗೆ ವಿಚಿತ್ರ ಕಾಣ್ತದೆ. ಯಾಕೆ ವಿಚಿತ್ರ? ನೀನೊಂದು ಉದಾಹರಣೆ ಕೊಟ್ಟೆ ಅಲ್ಲ, ಅವರವರ ಕರ್ಮದಂತೆ ಅವರವರು ಅನುಭವಿಸ್ತಾ ಹೋಗುತ್ತಾರೆ, ಬಿಡುಗಡೆಯನ್ನು ಹೊಂದಬೇಕು ಅಂತಾದ್ರೆ ಯಾವ ದಾರಿ ತಪ್ಪತ್ತು ಇತ್ಯಾದಿಗಳನ್ನು ಹೇಳಿದೆ. ಹೌದು. ಹಾಗಾದ್ರೆ ಲೋಕ ಅದರ ದಾರಿಯಲ್ಲಿ ಸಾಗುತ್ತಾ ಇರುತ್ತದೆ ಎನ್ನುವಾಗ ಅದಕ್ಕೊಂದು ರೀತಿಯಾದಂತಹ ನಿರಂತರತೆ ಬರ್ತಾ ಇರುತ್ತದೆ. ಆದ್ರಿಂದ ಏನಲ್ಲಿ ಪರಿಣಾಮದಲ್ಲಿ ನಾವು ಕಾಣುತ್ತೇವೆಯೋ ಆ ಪರಿಣಾಮದಲ್ಲಿ ಆಗುವಂತಹದ್ದಕ್ಕೆ ಈ ಭೀಷ್ಮಾಚಾರ್ಯರು ಮಾಡಿದ ಭೇದ ಕಾರಣ ಎನ್ನುವುದು ಎಷ್ಟು ಸರಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ಅಲ್ಲಿ ಏನು ಸಂಭವಿಸಿದೆಯೋ, ಈಗ 10,000 ಮಕುಟವರ್ಧನರನ್ನು ನಾನು ದಿನವೂ ಸಂಹರಿಸಿದೆ. ಹೌದು. ಅವರನ್ನು ನಾನು ಸಂಹರಿಸಿದ್ರೆ ಅವರನ್ನು ಸಂಹರಿಸಿದ ಪಾಪ ನನಗೆ ಬರಬೇಕಲ್ಲ. ಆದ್ರೆ ಅದು ನನಗೆ ಬರ್ತದೆಯೋ ಇಲ್ಲವಲ್ಲ. ಹಾಗಾದ್ರೆ ಅವರವರು ಸಂಹೃತರಾಗುವುದಕ್ಕೆ ಅವರವರು ಮಾಡಿದಂತಹ ಕರ್ಮವು ಕಾರಣವಾಗಿರ್ತದೆ. ಆದ್ರಿಂದ ಅದರ ಹೊಣೆಗಾರಿಕೆ ನನಗಿಲ್ಲ. ಹೊಣೆಗಾರಿಕೆ ನನಗಿಲ್ಲ ಅಂತ ಆದ ಮೇಲೆ ನಾನು ಅದರಲ್ಲಿ ದೋಷಿಯಾಗುವುದು ಹೇಗೆ ಅಂತ ನಾ ಹೇಳಿದ್ದು ಬರೀ ಪರಿಣಾಮದ ದೃಷ್ಟಿಯಿಂದ ಅಲ್ಲ. ಈಗ ನೀವು ಇರುವುದು ಎಲ್ಲಿ? ಕೌರವ ಪಕ್ಷ. ಯಾಕಾಗಿ ಹೀಗೆ? ಇದಕ್ಕೊಂದು ಉತ್ತರ ಕೊಟ್ಟು. ಅದಕ್ಕೆ ಕಾರಣ ನಿನಗೆ ಗೊತ್ತು. ಏನದು? ಏನು ಕಾರಣ? ಅದನ್ನು ನಾನು ಹೇಳಬೇಕು. ಕುರುಪತಿಯೋಳಿರ್ದು ಜೀವ ಕುರುಪತಿಯೋಳಿರ್ದು ಜೀವ ಪೊರೆದು ಋಣವ ಗಳಿಸಿದೆ ಕುರುಪತಿಯೋ
ನೀನು ಒಂದೇ ಸ್ವಾಮಿ. ಹ್ಮ್ ನೀನೊಂದು ಉದಾಹರಣೆ ಕೊಟ್ಟೆ, ಹ್ಮ್ ಹಗ್ಗದಲ್ಲಿ ಕಟ್ಟಿದ ಹಸುವಿನ ಹಾಗೆ. ಹ್ಮ್ ಹಗ್ಗ ಇಲ್ಲದೆ ಇದ್ರೂ ಕೂಡ ಅದು ಬಂಧಿಸಿದ ಭಾವವನ್ನು ಹೊಂದಿರ್ತದೆ. ಹ್ಮ್ ಇದು ಮೃಣ್ಮಯರಾದಂತಹ ನಮಗೆ ಸಹಜವಾದದ್ದು. ಹ್ಮ್ ಆದ್ರಿಂದ ನಾನು ಈವರೆಗೂ ಕಟ್ಟಲ್ಪಟ್ಟದ್ದು ಎಲ್ಲಿ? ಎಲ್ಲಿ? ಕೌರವನಲ್ಲಿ. ಯಾಕೆ? ಯಾಕೆ ಅಂತ ಕೇಳಿದ್ರೆ, ನನ್ನ ತಂದೆಯ ಕಾಲದಿಂದಲೂ ಅದು ಬಂದು ಹೋದದ್ದು. ತಂದೆ ನನಗೆ ವರವನ್ನು ಕೊಟ್ಟನೋ ಇಲ್ಲ ನನಗೊಂದು ಹೊಣೆಗಾರಿಕೆಯನ್ನು ಹೊರಿಸಿದನೋ, ಅದು ನಾನು ಒಪ್ಪಿಕೊಂಡು ಸ್ವೀಕಾರ ಮಾಡಿದಂತಹ ವಿಷಯ ಅದು. ಈ ಹಸ್ತಿನಾವತಿಯ ಜೊತೆಗೆ ಸದಾ ಇರ್ತೇನೆ ಎನ್ನುವ ಹಾಗೆ. ಹಸ್ತಿನಾವತಿಯಲ್ಲಿ ಯಾರೇ ಅರಸು ಪೀಠವನ್ನು ಏರಿರಲಿ, ಆ ಪೀಠದ ಬಗ್ಗೆ ನಿಷ್ಠೆಯನ್ನು ತೋರಿಸಬೇಕಾದ್ದು ಆ ರೀತಿಯಲ್ಲಿ ನನ್ನ ರಕ್ತದಲ್ಲಿ ಹರಿದು ಬಂದಂತಹ ಗುಣ. ಆದ್ದರಿಂದ ನಾನು ಕೌರವನ ಪಕ್ಷದಲ್ಲಿ ಸೇನಾಧಿಪತ್ಯವನ್ನು ಕೂಡ ಈ ಹೊತ್ತು ವಹಿಸಿಕೊಂಡಿದ್ದೇನೆ. ಹಾಗೆ ಅಂತ ಸ್ನೇಹ ಪ್ರೀತಿ ಕೌರವರ ಜೊತೆಗೆ ಅವರ ಬಗ್ಗೆ ಎಷ್ಟಿದೆಯೋ ಅಷ್ಟೇ ಇಲ್ಲ, ಒಂದಂಶ ಹೆಚ್ಚಿ ಪಾಂಡವರ ಬಗ್ಗೂ ಇದೆ. ನಾನು ಇಲ್ಲಿದ್ದೇನೆ, ಅವರ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅವರಿಗೆಲ್ಲ ರೀತಿಯಿಂದಲೂ ಒಳ್ಳೇದಾಗಬೇಕು ಅಂತ ಬಯಸುವವನೇ ನಾನು. ಅದು ನಿನಗೂ ತಿಳಿಯದೇ ಇಲ್ಲ. ಹಾರೈಸ್ತೇನೆ ಧರ್ಮರಾಜ, ಅದು ಯಾಕೆ ನೀನು ಕಾದಿದ ತೈಲವ ತೊಡೆದನೆ ಅಂತ. ಆದರೆ ಪ್ರತ್ಯಕ್ಷವಾಗಿ ನಾನು ಎದ್ದು ಆ ಕಡೆಗೆ ಹೋಗುವುದಕ್ಕಾಗುವುದಿಲ್ಲ. ನಿನ್ನಲ್ಲಿ ನಾನು ಯಾಕೆ ನೀನು ಭೇದವನ್ನು ಮಾಡುತ್ತೆ ಅಂತ ಕೇಳಿದ್ದಕ್ಕೆ ಪ್ರತಿಯಾಗಿ ನೀನು ಪ್ರಶ್ನಿಸಿದ್ದು. ನೀನು ಆರಂಭಿಸಿದ್ದು ಕರ್ಮದಿಂದ ಅವರವರು ಬಿಡುಗಡೆಯನ್ನು ಪಡೆಯುವ ಬಗ್ಗೆ. ಅದಕ್ಕೆ ನಾನು ಸಾವಿರಾರು ಮಂದಿ ಭೂಪರು ಏನು ಸಾಯ್ತಾ ಇದ್ದಾರೋ ಅದಕ್ಕೆ ಅವರವರೇ ಹೊಣೆ ಎನ್ನುವ ಹಾಗೆ ಹೇಳಿದ್ದು. ಅದೇ ರೀತಿಯಲ್ಲಿ ಪಾಂಡವರು ಕೂಡ ಅವರವರೇ ಹೊಣೆ. ಅವರೀಗ ಸಜ್ಜನರಾದ್ರೆ ಕರ್ಮದಿಂದ ಬಿಡುಗಡೆಯನ್ನು ಹೊಂದುವವರು, ದೇಹ ಭಾವ ಇಲ್ಲದವರಾದ್ರೆ ಅವರು ತಾವಾಗಿಯೇ ಮುಂದುವರಿಯುತ್ತಾರೆ, ಬೇಕಾದ್ದನ್ನು ಪಡೆಯುತ್ತಾರೆ. ನಿನಗೆ ನನ್ನ ಹಾಗೆ ಯಾವ ಋಣಭಾರ ಉಂಟು ಪಾಂಡವರ ಮೇಲೆ? ಪ್ರತ್ಯಕ್ಷವಾಗಿ ಬಂದು ಅರ್ಜುನನ ಸಾರಥ್ಯವನ್ನು ಮಾಡಬೇಕು ಅಂತಾದ್ರೆ ನನಗೆ ಇರುವ ಸ್ಥಿತಿ ನಿನ್ನದು ಹೇಳು. ನಾನು ಕರ್ಮದಿಂದ ಬದ್ಧನಾಗಿದ್ದೇನೆ, ಅದರಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನ ಕರ್ಮವನ್ನು ಬೇಕು ಬೇಕು ಅಂತ ಅಂಟಿಸಿಕೊಳ್ಳುತ್ತಾ ಕೇವಲ ಪಾಂಡವರ ಪಕ್ಷಪಾತಿಯಾಗಿ ವ್ಯವಹರಿಸ್ತಾ ಇದ್ದೀ. ಇದಿಷ್ಟು ಇರುವ ವ್ಯತ್ಯಾಸ ಸ್ವಾಮಿ. ನಾನು ನೀನಾಗುವುದು ಹೇಗೆ? ತುಂಬಾ ಸುಲಭದಿಂದ ಕರ್ಮದಿಂದ ಬಿಡುಗಡೆ ಆಗುವ ದಾರಿ ಉಂಟು, ನಿಮಗದು ಕಾಣುವುದಿಲ್ಲ ಅಂತ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನನ್ನ ಮೇಲೂ ಒಂದು ಆಕ್ಷೇಪದ ನುಡಿಯೇ ಬಂತು. ನಿನಗೆ ಹಂಗೆ, ನಿನಗೆ ಕುಂತಿ ತರಳರ ಹಂಗುಂಟ? ನಿನಗೆ ಭಕ್ತರು ಎಲ್ಲರೂ ಒಂದೇ. ನಿಜವೇ, ನಿಜ. ಅನುಗ್ರಹ ಮಾಡಬೇಕು ಅಂತಾದ್ರೆ ಎಲ್ಲೋ ಕುಳಿತುಕೊಂಡು ಮಾಡು, ಇಲ್ಲಿ ಪ್ರತ್ಯಕ್ಷವಾಗಿ. ನಾ ಹೇಳಿದ್ ನಾನು ಆಚರಿಸುತ್ತಿರುವುದು ಉಳಿದವರಿಗೆ ಅನುಕರಿಸುವುದಕ್ಕೆ, ಅನುಸರಿಸುವುದಕ್ಕೆ. ಆದ್ರೆ ಅದಲ್ಲ ಪ್ರಶ್ನೆ. ನೀವು ಮುಟ್ಟುತ್ತಾ ಇರುವುದು ಎಲ್ಲಿಗೋ, ನನಗದು ಬೇಕಾದಲ್ಲಿಗೆ ಅಂತ ಸಮಾಧಾನ ಉಂಟು. ಅದರ ಜೊತೆಯಲ್ಲಿ ನೀವು ಹೇಳಿದ್ರಿ ಕುಂತಿ ತರಳರಿಗೆ ಯಾಕೆ ಸಹಾಯ ಮಾಡ್ತೀರಿ, ನನಗೆ ಯಾಕೆ ಮಾಡುವುದಿಲ್ಲ. ಒಂದು ದೃಷ್ಟಾಂತ ಹೇಳ್ತೇನೆ ನಿಮಗೆ ಅಂತ, ಉಳಿದವರಿಗೆ ಅದು ಅರ್ಥ ಆಗಬೇಕು ಬೇಡ. ತಾಯಿಗೆ ಇಬ್ಬರು ಮಗು, ಒಂದು ಮಗು ಸ್ವಚ್ಛವಾಗಿಯೇ ಇದೆ, ಇನ್ನೊಂದು ಮಗು ಹೊಲಸಿನಲ್ಲಿ ಬಿದ್ದು ಮೈಕೈ ಕೊಳಕು ಮಾಡಿಕೊಂಡು ಬಂದಿದೆ. ತಾಯಿ ಸ್ವಚ್ಛವಾಗಿ ಬಂದ ಮಗುವನ್ನು ಎತ್ತಿಕೊಳ್ತಾಳೆ, ಕೊಳಕು ಮಗುವನ್ನು ಸ್ನಾನದ ಮನೆಗೆ ಒಯ್ಯುತ್ತಾಳೆ. ಆ ಮಗು ಕೇಳಿದ್ರೆ ನನ್ನನ್ನು ಯಾಕೆ ನೀನು ಎತ್ತಿಕೊಳ್ಳಿಲ್ಲ, ಮುದುಕಿದನ್ನು ತೊಳಿಬೇಡ, ತೊಳೆದ ಮೇಲದು ಎತ್ತಿಕೊಳ್ಬೇಕು. ಇದೇ ವ್ಯತ್ಯಾಸ. ಪಾಂಡವರಿಗೂ ನೀವು ನಿಮ್ಮ ಮೈಗೆ ಕೊಳ್ಳೆ ಮೆತ್ತಿಕೊಂಡಿದ್ದೀರಲ್ಲ, ತೊಳಿಬೇಡುವ. ಸುಯೋಧನಿಗಾಗಿ ನಾನು ದುಡಿಯುತ್ತಾ ಇದ್ದೇನೆ ಅಂತ ಹೇಳಿ, ಇದರ ಪರಿಣಾಮದಿಂದ ನೀವು ಮಾಡುತ್ತಾ ಇರುವ ಕಾರ್ಯದಿಂದ ರಕ್ಷಿಸಲ್ಪಡತಕ್ಕವರು ಯಾರು? ದುರ್ಯೋಧನ. ಅಂದ್ರೆ ದುರ್ಯೋಧನನ್ನು ತಾನು ರಕ್ಷಿಸುತ್ತೇನೆ ಅಲ್ವಾ? ಇದನ್ನು ನಿರ್ಣಯ. ರಕ್ಷಿಸುವ ಯಾರು? ಸುಯೋಧನನನ್ನು ಹೇಳದೇನೆ ನಾನು ಅಲ್ವಾ? ಇದೇ ಅಲ್ವ ತೊಡಕು? ಏನು ಹೇಗೆ ತೊಡಕು? ನಾನು ಎಂಬುದು ಎಲ್ಲಿಯವರೆಗೆ ಜೀವನಿಗೆ ಪ್ರಜ್ಞೆಯಲ್ಲಿ ಉಂಟೋ
ಅಲ್ಲಿಯವರೆಗೆ ಬಿಡುಗಡೆ ಆಗಿತ್ತು. ನಾನು ಸ್ಫುಟವಾಗಿ ಹೇಳಿದ್ದೇನೆ, ನಾನು ನನ್ನದು ಅನ್ನುವುದನ್ನು ಬಿಡು, ಮಾಮೇಕಂ ಶರಣಂ ವ್ರಜ. ನಿನಗೆ ಬೇರೆ ಯಾವ ಧರ್ಮದ ಅವಶ್ಯಕತೆಯೂ ಇಲ್ಲ. ಪ್ರಕೃತಿಯ ತ್ರಿಗುಣಗಳ ಇದನ್ನೆಲ್ಲವನ್ನೂ ಮೀರುವುದಕ್ಕಿರುವ ದಾರಿ ಯಾವುದು? ನನಗೆ ಶರಣ. ಸಂಪೂರ್ಣ ನನ್ನಲ್ಲಿ ನಿನ್ನನ್ನು ಅರ್ಪಿಸಿಕೋ. ಮಾಡಿದಿರೋ ಒಂದು ದಿವಸವಾದ ಆರಾಧನೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಪ್ರಸಾದ ಹಂಚ್ತೀರಿ, ಕಥೆ ಹೇಳ್ತೀರಿ. ಆದ್ರೆ ಈ ಭಾವದಿಂದ ವ್ಯವಹರಿಸಿದ್ರ ಈಗ ಹೇಳ್ತೀರಿ ದುರ್ಯೋಧನನ್ನು ನಾನು ರಕ್ಷಿಸ್ತೇನೆ. ಈ ನಾನು ಎಂಬುದು ಇಲ್ಲಿ ಇರುವಲ್ಲಿವರೆಗೆ ಜೀವ ದೇವನಾಗುವುದಕ್ಕೆ ಬಂದಿತ್ತು ಆಚಾರ್ಯರೇ. ಅದನ್ನು ಬಿಡ್ಲಿಕ್ಕೆ ನಿಮಗೆ ಎಲ್ಲಿವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪೂರ್ಣ ಅನುಗ್ರಹಕ್ಕೆ ಕೈಯೊಡ್ಲಿಕ್ಕೂ ಆಗುವುದಿಲ್ಲ. ಅದನ್ನು ಬಿಡಿಸಿಕೊಳ್ಳುವುದಕ್ಕಿರುವ ದಾರಿಯನ್ನೇ ನಾನು ಅರ್ಜುನನಿಗೆ ಬೋಧಿಸಿದ್ದು. ನೀವು ಕೇಳಿದ್ರೆ ನಿಮಗೆ ಅನ್ವಯ ಮಾಡಿಕೊಳ್ಳಿ. ನೀವು ಅರ್ಜುನನಿಗೆ ಹೇಳಿದ್ದು, ಲೋಕಕ್ಕೆ ಹೇಳಿದ್ದು, ಅದನ್ನು ಬಿಡಿಸಿ ಹೇಳ್ತೀವಿ. ಬೇಕಾದ್ರೆ ನನಗೆ ನೀವು ಉಪದೇಶ ಮಾಡ್ತೀವಿ. ಆದ್ರೆ ನೀವು ಅಳವಡಿಸಿಕೊಂಡ್ರು ನಾನು ಮಾಡ್ತೇನೆ ಎಂಬುದು ಎಲ್ಲಿಯವರೆಗೆ ಉಂಟು ಅಲ್ಲಿಯವರೆಗೆ ಬಿಡುಗಡೆ ಸುಲಭದಲ್ಲಿ. ಕುಂತಿ ತರಳರ ಹಂಗು ನನಗಲ್ಲ, ಆದ್ರೆ ನಿಮ್ಮಲ್ಲಿರುವ ಈ ಮೈಲಿಗೆ ನನಗೆ ತೊಡಕು. ದುಷ್ಟ ಸುಯೋಧನ ನೊಡಗೊಂಡಿಗೆ ನೀ ಎಷ್ಟಾಡಿದರೆ. ದುಷ್ಟ ಸುಯೋಧನ ಅಂತ ಆಡುವುದಕ್ಕೂ ನಾನು ಆಗ ನಿಲ್ಲಿಸಿದ್ದಕ್ಕೂ ಒಂದು ಸಂಬಂಧ ಉಂಟು. ಕುರುಪತಿಯ ದುಷ್ಕರ್ಮವೇಕೆ ನಿಂದಿಪುದು ಅಂತ ನೀವು ಕೇಳಿದ್ರಿ. ನಾನು ಅದಕ್ಕೆ ಇಲ್ಲಿಯವರೆಗೆ ಉತ್ತರ ಕೊಡ್ಲಿ. ಈ ಸನ್ನಿವೇಶದಲ್ಲಿ ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಯಾಕೆ ಒಂದು ಮಾತಾಡಿ ನಾವು ಸಂಧಾನಕ್ಕೆ ಬಂದ ಕಾಲದಲ್ಲಿ ಜಾನಾಮಿ ಧರ್ಮಂ, ಪ್ರವೃತ್ತಿ ಹುಟ್ಟಬೇಕೋ ಬೇಡ? ಧರ್ಮ ಇದು ಅಂತ ಗೊತ್ತುಂಟು, ನಚಮೇ ಪ್ರವೃತ್ತಿ. ಜಾನಾಮಿ ಅಧರ್ಮಂ, ಅಧರ್ಮ ಯಾವುದು ಅಂತ ಗೊತ್ತುಂಟು, ನಿವೃತ್ತಿ. ಹಾಗಾದ್ರೆ ಇದೊಂದು ಹಠ ಹೋಗಲ್ಲ. ಹಾಗಾಗುವುದಿಲ್ಲ. ಗೊತ್ತುಂಟು ಅಂತ ಹೇಳುವ ಮಾಡುವುದಿಲ್ಲ ಅಂತಂದ್ರೆ ತೊಡಗಿಸಿಕೊಳ್ಳುವ ಬುದ್ಧಿ ಇಲ್ಲ ಅವನಿಗೆ, ಪ್ರೇರಣೆ ಇಲ್ಲ. ಹಾಗಾಗುವುದಿಲ್ಲ ಆಚಾರ್ಯರೇ. ತನಗಿದು ಗೊತ್ತಿದೆ ಅಂತ ಅಂದ ಮೇಲೆ, ಆಚರಣೀಯವಾದದ್ದು ಅಂತ ಎಲ್ಲರೂ ಹೇಳಿದ ಮೇಲೆ ತಾನು ಪ್ರವೃತ್ತನಾಗುವುದಿಲ್ಲ. ಅದಕ್ಕೆ ಕರ್ಮ ಕಾರಣ ಎಂಬ ಸಿದ್ಧಾಂತಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ. ಮಾಡುವುದಿಲ್ಲ ಎಂಬುದು ಹಠ. ಯಾಕಂದ್ರೆ ನಾನು ಹೇಳಿದೆ, ನಾನು ಎಂಬುದು ಜಾಗೃತವಾಗಿ ಈ ಧರ್ಮಾಚರಣೆ ಮಾಡುವುದಿಲ್ಲ, ಅಧರ್ಮವನ್ನು ಬಿಡುವುದಿಲ್ಲ ಎಂಬುದರಿಂದಲೇ ಅವ ದುಷ್ಟ. ಅವನದು ದುಷ್ಕರ್ಮ ತಿಳಿದು ಮಾಡುತ್ತಿರು. ಇದು ಬೇಡದೇ ಇದ್ದದ್ದು ಗೊತ್ತು ಮಾಡ್ತೇನೆ. ಹಾಗಿರುವಾಗ ಅದನ್ನು ರಕ್ಷಣೆ ಮಾಡುವವನಿಗೂ ಆ ಮೈಲಿಗೆ ಅಂಟುತ್ತದೆ. ನೀವು ಬುದ್ಧಿ ಹೇಳ್ತೀರಿ. ಈಗ ನಿಮಗೆ ಸಾಧ್ಯ ಇರಲಿಲ್ವಾ ಈ ಧನುಸ್ಸನ್ನು ಝೇಂಕರಿಸಿ ಪಾಂಡವರ ಮೇಲೆ ಬಾಣ ಪ್ರಯೋಗ ಮಾಡುವ ನಿಮಗೆ ಒಂದು ಆಯುಧ ಹಿಡಿದು ಕನಿಷ್ಠ ಪಕ್ಷ ಬೆತ್ತ ಹಿಡಿದು ದುರ್ಯೋಧನ ತಿದ್ದಲಿಕ್ಕಾಗ್ತಿರ್ಲಿಲ್ಲ, ಮಾಡ್ಲಿಲ್ಲಲ್ಲ ನೀವು. ಹಾಗಾದ್ರೆ ಏನು? ನೀವು ಕೇಳಿದ್ರೆ ಹೇಳ್ತೀರಿ ನನ್ನ ಕರ್ಮ. ಅದಲ್ಲ. ಈ ಪ್ರಜ್ಞಾ ಜಾಗೃತಿಯೇ ನಿಮ್ಮಲ್ಲಿ ಹುಟ್ಟದಿದ್ರೆ ನಿಮಗೆ ಭಗವಂತನ ಒಲುಮೆ ಸಿದ್ಧಿಯಾಗುವುದು ಹೇಗೆ? ಆದ್ರಿಂದ ಎಲ್ಲಿಯವರೆಗೆ ದುರ್ಯೋಧನಿಗೆ ಆವರಣವಾಗಿ ನೀವಿದ್ದೀರೋ ದುರ್ಯೋಧನಿಗೆ ಹೊಡೆಯುವ ಹೊಡೆತವನ್ನು ನೀವು ತಿನ್ನಬೇಕಾಗ್ತದೆ. ಕಮ್ಮಾರನ ಸುತ್ತಿಗೆಯ ಏಟನ್ನು ಲೋಹ ಮಾತ್ರವಲ್ಲ ಬೆಂಕಿಯು ತಿನ್ನುವಂತೆ. ಈಗ ನಿಮಗೆ ಈ ಆವರಣ ಛೇದವಾಗದೇ ಇದ್ರೆ ನಿಮಗೂ ಬಿಡುಗಡೆ ಇಲ್ಲ, ಕೌರವನಿಗೂ ಬಿಡುಗಡೆ ಇಲ್ಲ. ಹಾಗಾಗಿ ಎಷ್ಟೇ ಹೇಳಿದ್ರು ಧರ್ಮಾಚರಣೆ ಎಂಬುದು ಶುದ್ಧವಾಗಿ ಅರಿವಿನಿಂದ ಮಾಡತಕ್ಕದ್ದು ಅಂತ ಗೊತ್ತಿದ್ರು ಮಾಡದೇ ಇರುವ ದುರ್ಯೋಧನನ್ನು ರಕ್ಷಿಸುವ ನಿಮ್ಮನ್ನು ಸೋಲಿಸಿಯೇ ಸಿಕ್ಕ. ಹಾಗಾದ್ರೆ ಇದನ್ನು ಪಂಥವಾಗಿ ನಾನು ಸ್ವೀಕರಿಸ್ತೇನೆ. ಒಂದರ್ಥದಲ್ಲಿ ಆ ಶಾಸ್ತ್ರದ ಭಾಷೆ ನನಗೆ ತಿಳಿಯಿತು, ಅರ್ಥ ಆಯಿತು. ಆದರೆ ಅರ್ಜುನನಿಗೆ ಏನನ್ನು ನೀನು ಹೇಳಿದ್ದೀಯ, ಸರ್ವಧರ್ಮ ಪರಿತ್ಯಜ್ಯ, ನನಗೆ ನೀನು ಶರಣಾದ್ರೆ ನಿನ್ನನ್ನು ಎಲ್ಲ ಬಗೆಯ ಪಾಪಗಳಿಂದಲೂ ನಾನು ಬಿಡುಗಡೆ. ಅಂತಹ ಭಕ್ತ ನಾನು ಹೌದು ಎನ್ನುವ ವಿಶ್ವಾಸ ನನಗುಂಟು. ನಾನು ಎನ್ನುವ ಭಾವದ ಜೊತೆಗೆಯೇ ಆ ವಿಶ್ವಾಸ ನನಗೂ ನಿರೂಪಿಸಲ್ಪಡಬೇಕು. ಅದನ್ನು ನಿರೂಪಿಸುವಂತಹದ್ದು ನಾನು ರಣಕ್ಷೇತ್ರದಲ್ಲಿ. ಹೌದಾ? ಹೇಗೆ ನಿರೂಪಿಸ್ತೇನೆ? ದೇವದೇವ ಮುರಾರಿ ನಿನ್ನ ಸಾವಧಾನದಿಂದ ಭಜಿಸ್ತಾ ಬಂದು ಸರ್ವ ಸಮರ್ಪಣ ಭೀಷ್ಮನದು ಕೃಷ್ಣನಿಗೆ ಈ ಭಾವದಿಂದಲೇ ನಿನ್ನನ್ನು ಅರ್ಚಿಸ್ತಾ ಬಂದವ. ಏನು ಕರ್ಮ ಸಿದ್ಧಾಂತ ನೀನು ಹೇಳಿದೆಯಲ್ಲ, ಫಲಾದಿ ಸಂಧಿ ಇಲ್ಲದೆ ಮಾಡುವಂತಹ ಕರ್ಮ. ವೈಯಕ್ತಿಕವಾಗಿ ನಾನು ಯಾವ ಫಲವನ್ನು ಬಯಸಿದವನಲ್ಲ. ಆದರೆ ನನಗೆ ನನ್ನ ಪಿತೃ ಶಂಕರ ಭೂಪತಿಗಳು ಕೊಟ್ಟಂತಹ ಆದೇಶ ಏನುಂಟೋ ಅದನ್ನು ಈಡೇರಿಸುವಲ್ಲಿ ಉಳಿದ ಯಾವ ಗುಣದೋಷಗಳನ್ನು ಲೆಕ್ಕಿಸದೆ
ಹಸ್ತಿನಾವತಿಯ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ನಾನು ಹೋರಾಡ್ತೇನೆ. ನನ್ನ ಭಕ್ತಿಯನ್ನೇ ಪಣವಾಗಿ ನಾನು ಮಾಡುವಂತಹ ಹೋರಾಟ. ಆ ಹೋರಾಟದಲ್ಲಿ ನನಗೆ ವಿಶ್ವಾಸ ಏನು ಗೊತ್ತುಂಟ, ನಿನ್ನನ್ನು ಗೆಲ್ಲುತ್ತೇನೆ ಅಂತ ನಾನು ಬಳಿರೆ ಗಂಗಾಜಾತ ಭಕ್ತರ ನೊಲಿದು ಪಾಲಿಪನಾದಡೆ. ನೀವು ಹೇಳಿದ್ರಲ್ಲ, ಶರಣನನ್ನು ಒಲಿದು ಪಾಲಿಸುವ ಹೌದು ಅಂತ ಆದ್ರೆ ನಾನು ಅದನ್ನೇ ಮುಂದಿಡ್ತೇನೆ. ಹೇಗೆ? ಭಕ್ತರ ನೊಲಿದು ಪಾಲಿಪನಾದಡಿ ದಿನ ಕಲಿಕಿರೀಟಿಯ ಧುರದಿಂದನೂ ಗೆಲ್ಲಿಸುತ್ತಿ. ಆದಿತ್ತು. ಹಾಗಾದ್ರೆ ಅವನನ್ನು ಸಿದ್ಧ ಮಾಡಲ ಮಾಡು. ಮುಂದೆ ನಾನಾಗ್ಲಿ ನಿನ್ನ ಅಜ್ಜನಾಗ್ಲಿ ಆಡಿದ ಮಾತುಗಳಿಗೆ ಕಿವಿಯಾಗಿ ಇದ್ದೀಯೇ ಎನ್ನುವುದು ನನಗೆ ಗೊತ್ತು. ಆದ್ರಿಂದ ನಿನ್ನ ಸಾಹಸ ಕಾರ್ಯಗಳನ್ನು ಬಿಡಿಸಿ ನಾ ಹೇಳುವುದಿಲ್ಲ. ಪ್ರಪಂಚ ಪ್ರಸಿದ್ಧಿಯಾದಂತಹ ಅರ್ಜುನನ ಧೀರ ವ್ಯಕ್ತಿತ್ವ ಇವತ್ತು ಭೀಷ್ಮರ ಎದುರಿನಲ್ಲಿ ಗೆಲುವಿನಲ್ಲಿ ಪ್ರಕಟವಾಗಬೇಕು ಎಂಬುದಕ್ಕಾಗಿ ನಿನ್ನನ್ನೇ ಭರವಸೆಯಾಗಿಟ್ಟುಕೊಂಡು ನೀನು ಗೆಲ್ಲುತ್ತಿ ಅಂತ ಆಚಾರ್ಯ ಭೀಷ್ಮರಿಗೆ ಹೇಳಿದ್ದೇನೆ. ನನ್ನ ಮಾತನ್ನು ಉಳಿಸಬೇಕಾದ ಹೊಣೆ ನಿನ್ನದು. ಏನಯ್ಯ? ನಿನ್ನ ಮಾನವನ್ನು ಉಳಿಸಬೇಕಾದ ಹೊಣೆಯನ್ನು ನನ್ನ ಮೇಲೆ ಹೊರಿಸಿ. ಹೌದು, ಸದಾಕಾಲ ನನ್ನ ಮಾನವನ್ನು ಕಾಪಿಡುವ ನೀನಾದ್ದರಿಂದ ನಿನ್ನ ಮಾನದ ಪ್ರಶ್ನೆ ಅಂತಲ್ಲ, ನಿನ್ನ ಅನುಜ್ಞೆ ಅಂತ ತಿಳಿಯುತ್ತೇನೆ ನಾನಿದನ್ನು. ನಿನ್ನ ಮತ್ತು ನಮ್ಮ ತಾತನ ಸಂಭಾಷಣೆಗೆ ಕಿವಿಯಾಗಿಯೇ ಇದ್ದವನ ಅಲ್ಲಿ ಕರ್ಮದ ವಿಚಾರ ಬಂತಲ್ಲ, ಸ್ವಲ್ಪ ಸಮಾಧಾನ ಆಯ್ತು. ಯಾಕೆಂದ್ರೆ ಮೊದಲನೇ ದಿನ ನೀನು ಮಾಡಿದ ಪಾಠ ನನ್ನ ತಲೆಯಿಂದ ಅಳಿದು ಹೋದದಿದ್ರು ಕೊನೆ ಪಕ್ಷ ಅಜ್ಜನಲ್ಲಿ ಹೇಳುವಾಗ 4 ಜನ ಕೇಳಿಯಾರಲ್ಲ, ನೀನು ಕೇಳಲಿಲ್ಲ ಅಂತ ಹೇಳುವ. ಅಲ್ಲಿಗೆ ಸಮಾಧಾನ ಪಟ್ಟುಕೊಂಡೆ ನಾನು. ಆಯ್ತಪ್ಪ. ಅದಕ್ಕೆ ನಮ್ಮ ಅಜ್ಜನ ಬೆಂಗಾವಲಿನ ಪಡೆಯವರೊಂದಿಗೆ ಯುದ್ಧ ಮಾಡ್ತಾ ನಿಂತಿದ್ದೆ. ಯಾವಾಗ ವಾದ್ಯಗಳ ಅಬ್ಬರ ಮೇಲೆ ಏರಿತು ಸ್ವಲ್ಪ ಕೈಗೂ ಕಸು ಬಂತು. ನೀನು ಪ್ರತಿಜ್ಞೆಯಂತೆ ಮಾಡಿದ್ದಿ ಅಜ್ಜನ ಮುಂದೆ, ನನ್ನ ರಚಕನನ್ನು ನಾನು ಗೆಲ್ಲಿಸಿಕೊಳ್ತೇನೆ. ಮತ್ತಲ್ಲ ಮೇಲಿಂದ ಮೇಲೆ ನನಗೆ ಹೇಳುತ್ತೆ, ನನ್ನ ಮಾನವನ್ನು ಉಳಿಸುವುದಾದ್ರೆ ಗೆಲ್ಲವನನ್ನು ಗೆಲ್ಲುವುದಕ್ಕೆಂದೇ ಬಂದವ. ಈಗ ನನಗೆ ಗೆಲ್ಲಿಸುವುದು ನನ್ನ ಲಕ್ಷ್ಯ ಅಂತ ಆದ್ರೆ ಎಷ್ಟು ದೊಡ್ಡ ಕೆಲಸ, ಯುದ್ಧವೇ. ಹಾಗಾದ್ರೆ ಏನು, ನೀನು ತೊಡಗಬೇಕು. ಹೌದಲ್ಲ, ಮೊದಲನೇ ದಿನದಿಂದ ನೀನು ಒಂದು ವೇಳೆ ಸೋತರೆ ನನ್ನ ಭಕ್ತ ಅಲ್ಲ ಅಂತ ಆಗ್ತೀನಿ. ಅದೇ ಮೊದಲನೇ ದಿವಸದಿಂದಲೂ ನನ್ನ ಮೇಲಿರುವ ಆರೋಪ ಅದೇ ಅಲ್ಲವೇ? ಏನು ಅಂತ? ನೀನು ಯುದ್ಧವನ್ನೇ ಮಾಡುವುದಿಲ್ಲ ಅರ್ಜುನ. ನಾನು ಎಷ್ಟೇ ಶ್ರಮಪಟ್ಟು ಭೀಷ್ಮನ ಮುಂದೆ ರಥವನ್ನು ಹರಿಸಿದ್ರು ನಿನ್ನ ಲಕ್ಷ್ಯ ಬೇರೆಡೆಗೆ ಇರುತ್ತದೆ. ಹೌದಪ್ಪ, ಎಷ್ಟೆಂದ್ರೂ ಅವ ಅಜ್ಜ 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 ಅಂತ ತಿಳಿದ ಕಾರಣ ನನ್ನ ಧನು ಮೇಲೆ ಹೇಳುವುದಿಲ್ಲ, ಕೈ ಮೂಡಿಗೆಗಳಿಗೆ ಸಾಗುವುದಿಲ್ಲ. ತಿಳಿಯಬೇಕಾದದ್ದು ಅಜ್ಜ ಅಂತಲ್ಲ, ಎಷ್ಟೆಂದರು ಎಂಬುದರಲ್ಲಿ ಉಂಟಲ್ಲ ಅದನ್ನು. ಆದರೆ ಪ್ರತಿಜ್ಞೆ ಮಾಡುವಾಗ ನೀನು ನನಗೆ ಕಮಲಾಂಬಕನಾಗಿಯೇ ಕಾಣುತ್ತೆ. ಕೆಲವರ ಮುಖವೇ ಹಾಗಿರ್ಬೇಕು. ಎಷ್ಟೇ ಸಿಟ್ಟು ಬಂದ್ರು ಕ್ರೋಧಗೊಂಡ್ರು ಆ ಮುಖದಲ್ಲಿರುವ ಭಾವ ಬದಲಾಗುವುದೇ ಇಲ್ಲ. ಅಥವಾ ಕೆಲವರ ಕಣ್ಣೇ ಆಗಿರಬೇಕು. ಬಹುಶಃ ನಿನ್ನ ಕಣ್ಣು ಹಾಗಿದ್ದದ್ದು ನೋಡುವವರ ಕಣ್ಣು ಹೇಗೆ ಹೇಗೆ ನೋಡ್ತಾರೋ ಹಾಗೆ ಹಾಗೆ ಇರ್ತೇನೆ ಅಂತ ಹೇಳಿದ್ದಲ್ಲ ನಾನು. ಅವಾಗ ನಿಮಗೆ ಅದು ಬರ್ತದೆ. ಆದ್ರೆ ನಾನೊಬ್ಬನೇ ಅಲ್ವಲ್ಲ ಹಾಗಂದದ್ದು. ಸದಾಕಾಲ ಎಲ್ಲರಿಗೂ ನೀನು ಕಾಣುವುದೇ ಹಾಗೆ. ನಿನ್ನ ಆದೇಶದಂತೆ ನಾನಿವನನ್ನು ಗೆಲ್ಲುತ್ತೇನೆ. ಆದರೂ ನನಗಿವ ಆಚೆ ಪಕ್ಷದ ಸೇನಾಧಿಪತಿಯಾಗಿ ನನ್ನ ವಿರೋಧಿಯಾಗಿಯೋ ಈಗಲೂ ಕಾಣುವುದಿಲ್ಲ. ಆಸೇತು ಹಿಮಾಚಲ ಪರ್ಯಂತ ಇರುವ ಎಲ್ಲ ರಾಜ ಮೌಳಿ ಸ್ಥಾನದಲ್ಲಿರುವವ ಹಾಗೆಯೇ ಕಾಣಿಸ್ತಾನೆ ನನಗೆ. ಮತ್ತೆ ಶೂಲಿ ಸನ್ನಿಭ ಅಂತ ಇವನನ್ನು ನಾನು ಕರೆದರೂ ತಪ್ಪಿಲ್ಲ ಅಂತ ಅನ್ನಿಸ್ತದೆ.
ಏನೇ ಆಗಲಿ ನಿನ್ನ ಅಪ್ಪಣೆ ಅಲ್ಲೋ, ನನ್ನ ದೇವರು ಅಪ್ಪಣೆ ಮಾಡಿದ ಅಂತಾದರೆ ನಾನು ಮಾಡಿಯೇ ತೀರಬೇಕು. ಈಗ ಬರೇ ಅವನ ಮೇಲೆ ಬಿಲ್ಲೆತ್ತುವುದಲ್ಲ, ಬಾಣ ಹೂಡುವುದಲ್ಲ, ನಾನು ಪ್ರತಿಜ್ಞೆಯನ್ನು ಮಾಡಿಯೇ ಮುಂದರಿಯುತ್ತೇನೆ. ಭೀಷ್ಮನನ್ನು ಈ ದಿನ ನಾನು ಗೆಲ್ಲದೆ ಹೋದರೆ ಶ್ರೀಕೃಷ್ಣರಾಯನ ಭಕ್ತನಲ್ಲ, ಒಳ್ಳೆ ತಂದೆಯಳಿದ ದಿವಸದಿಂದ ನಮ್ಮ ರಚಿಸಿ ಇಂದು ಗುರು ನೃಪತಿಗೆ ಸಹಾಯದಿಂದ ಗರ್ಜಿಸಿ ಕಂದರುಭಯ ಪಕ್ಷದಲ್ಲಿ ನಿಮಗೆ ಬೇಸವೇ
ಅಜ್ಜಯ್ಯ ಅಂತ ಮಾತನಾಡಿಸುವುದಕ್ಕೆ ನನಗೇ ಭಯ ಆಯಿತು. 11 ಅಕ್ಷೋಹಿಣಿಯ ನೇತಾರನಾಗಿ ದಿನವೊಂದಕ್ಕೆ 10,000 ಮುಕುಟ ವರ್ಧನರ ತಲೆಯನ್ನು ತರೆಯುವ ಪ್ರತಿಜ್ಞೆಗೆ ಬದ್ಧರಾಗಿ ಈ ಕುರುಕ್ಷೇತ್ರ ರಣಕ್ಷೇತ್ರದಲ್ಲಿ ಸಾಕ್ಷಾತ್ ಪರಶಿವನಂತೆ ಮೆರೆಯುತ್ತಿರುವವರು ನೀವು. ಇಂಥವನನ್ನು ಅಜ್ಜಯ್ಯ ಅಂತ ಹೇಗೆ ಕರೆಯುವುದು ಎನ್ನುವ ಅಡುಕಿನಿಂದಲೇ ಮುಂಬೈಗೆ ಬಂದೆ. ಅಜ್ಜ ಆದರೂ ಕರೀತೀಯ? ಕರೆಯದೆ ವಿಧಿ ಇಲ್ಲವಲ್ಲ. ಒಳ್ಳೆ. ಯಾಕೆಂದ್ರೆ ಮಾತು ಬೇರಾದ ಭಾವ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ ತಾನೆ. ಎಲ್ಲೋ ಅಡವಿಯ ಮಧ್ಯದಲ್ಲಿ ಹುಟ್ಟಿದವರಂತೆ ನಾವು. ಸ್ವಲ್ಪ ನನ್ನ ಬುದ್ಧಿಗೂ ತಿಳಿದಿದೆ ಹುಟ್ಟಿದ್ದು ಬೆಳೆದದ್ದೆಲ್ಲ. ಆದರೆ ಆಡುವಾಗ ನಾವು ಬಂದು ಸೇರಿದ್ದು ಹಸ್ತಿನೆಯ ಅಂಗಳವನ್ನು. ಋಷಿ ಸಂದೋಹ ತಾವಾಗಿಯೇ ತಂದು ಬಿಟ್ಟರೋ ನಿಮ್ಮಿಂದ ಆದೇಶ ಹೋಗಿತ್ತು ತಿಳಿದಿಲ್ಲ ನನಗೆ. ನಮ್ಮನ್ನು ಒಡಗೂಡಿಕೊಂಡು ಈ ಹಸ್ತಿನೆಯ ಬಾಗಿಲಿಗೆ ತಂದು ನಿಲ್ಲಿಸಿದಾಗ ನಮ್ಮನ್ನು ಸ್ವಾಗತಿಸುವುದಕ್ಕೆ ಬಂದವರು ನೀನು. ಆಗ ನನ್ನ ಬುದ್ಧಿ ಎಷ್ಟು ಎಳವೆಯಲ್ಲಿತ್ತು ಎಂಬುದಕ್ಕೊಂದು ಸಾಕ್ಷಿ. ಅಪ್ಪ ಅಂತ ನಿಮ್ಮ ತೊಡೆಯನ್ನು ಏರಿದವ ನಾನು. ಆಗ ನೀವೇ ಹೇಳಿದವರು, ನಾನು ನಿನಗ ಅಪ್ಪನಲ್ಲ ಮಗನೇ, ನಿನ್ನ ಅಪ್ಪನಿಗೂ ಅಪ್ಪನ ಸ್ಥಾನದಲ್ಲಿದ್ದವ. ಅಷ್ಟು ಎಳವೆಯಲ್ಲಿ ಈ ಹಸ್ತನೆಯನ್ನು ಬಂದು ಸೇರಿದ ನಿನ್ನಿಂದ ಬಹುಶಃ ಈ ಅರ್ಜುನನಿಗೆ ಆದರ್ಶವೆಂದರೆ ಅಜ್ಜಯ್ಯನೇ. ಎಂತೆಂತಹ ಪ್ರತಾಪಗಳನ್ನೆಲ್ಲ ಮೆರೆದವ ನಮ್ಮಜ್ಜ. ಈ ಭೂಮಿಯ ಮೇಲೆ ನಿಂತೆ ಗಂಧರ್ವ ಲೋಕವನ್ನೇ ನಡುಗಿಸಿದವನಂತೆ. ನಾನು ದೇವತೆಗಳನ್ನು ಬೆಚ್ಚಿಸಬೇಕು, ಅವರನ್ನು ಮೆಚ್ಚಿಸಬೇಕು, ಬೇರೆ ಬೇರೆ ಮಂತ್ರಾಸ್ತ್ರ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಂಪಾದಿಸಬೇಕು ಎನ್ನುವಾಗ ನನಗೆ ಮೂಲ ಮನೆಯ ಸ್ಫೂರ್ತಿ ಇದೇ ಭೀಷ್ಮ. ಆದರೆ ದಾಯಾದ್ಯ ಸಂಬಂಧ ಎನ್ನುವುದು ಸಡಿಲವಾಗಿ ಯುದ್ಧದಲ್ಲಿಯೇ ನಿರ್ಣಯವಾಗಬೇಕು ಎಂಬಾಗ ಎರಡೂ ಪಕ್ಷದವರು ಸೇನೆಯನ್ನು ಒಗ್ಗೂಡಿಸಿಕೊಂಡು ಈ ಧಾರಣಿಗೆ ಯುದ್ಧಕ್ಕೆಂದು ಸೇರಿದಾಗ ನಮ್ಮ ಎದುರಿನಲ್ಲಿ ದಂಡನಾಯಕನ ಸ್ಥಾನದಲ್ಲಿ ಬರುವವ ನಮ್ಮ ಅಜ್ಜ ಅಂತ ನಾನು ಗ್ರಹಿಸಿರಲಿಲ್ಲ. ಆದರೆ ಬಂದ ಎಲ್ಲ ಅಕ್ಷೋಹಿಣಿಯ ನೇತಾರನ ಆಗಲೇ ನನ್ನ ಎದೆ ಒಡೆದದ್ದು. ಯುದ್ಧ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಈ ಅರ್ಜುನನ ಮೇಲಿರುವ ನಿಂದೆ ಅದೇ. ಅರ್ಜುನ ಮನಗೊಟ್ಟು ಯುದ್ಧ ಮಾಡುತ್ತಿಲ್ಲ. ಭೀಷ್ಮನ ಎದುರಿನಲ್ಲಿ ರಥವನ್ನು ತೆಕ್ಕೊಂಡು ಹೋದ್ರೆ ಆಚೆ ಸರಿಯುವುದು ಹೇಗೆ ಅಂತ ನೋಡ್ತಾನೆ ವಿನಾ ಒಂದೇ ಒಂದು ಬಾಣವನ್ನು ಭೀಷ್ಮನ ಮೇಲೆ ಪ್ರಯೋಗ ಮಾಡುವುದಿಲ್ಲ. ಯಾಕೆ? ನಾನು ಯಾರನ್ನು ಆದರ್ಶ, ಯಾರು ನನಗೆ ಸ್ಫೂರ್ತಿಯನ್ನು ಭಾವಿಸಿದ್ದೆನೋ, ಅಲ್ಲ ಎಳವೆಯಲ್ಲಿ ನನ್ನ ತಂದೆ ಎಂಬ ಭಾವದಿಂದ ನಾನು ಇದ್ದೆನೋ, ಅವನ ಮೇಲೆ ಶಸ್ತ್ರವನ್ನು ಎತ್ತುವುದಕ್ಕೆ ಹೇಗೆ ಸಾಧ್ಯ ಹೇಳು? ಅದಕ್ಕೆ ಹೇಳಿದ್ದು, ತಂದೆ ಹೇಳಿದ ದಿವಸದಿಂದ ನಮ್ಮ ರಕ್ಷಿಸಿ. ಈ ಪಾಂಡವರಿಗೆ ಅಳಿದು ಹೋಗಲಿ ಅಂತ ಅನೇಕ ಉಪಟಳವನ್ನು ಕೊಟ್ಟವರಿರಬಹುದು. ಆದರೆ ಆ ಎಲ್ಲ ಕಾಲದಲ್ಲಿಯೂ ರಕ್ಷಿಸಿದ್ದು ನಮ್ಮ ಅಜ್ಜನ ಔದಾರ್ಯ ಅಂತಲೇ ನಾನು ತಿಳಿದವ. ಈಗ ಈ ಮಕ್ಕಳ ಮೇಲೆ ನೀನು ಸರ್ಪಂಗಳದ ಈಶ್ವರನಾಗಿ ನಿಂತರೆ ನಮ್ಮ ಇದಿರುವವರೆಲ್ಲ ಸರ್ಪಂಗಳರು. ಅವರ ಧ್ವಜವೇ ಅದಲ್ಲವೇ? ಅವರ ಸೇನೆಗೆ ಈಶ್ವರನಾಗಿ ನಿಂತವ ನೀನು. ನಿನ್ನನ್ನು ನಾವು ಗೆಲ್ಲುವುದಕ್ಕಾದೀತೋ ಹೇಳು. ನನಗೆ ನೀನು ಹೇಗೆ ಕಾಣುತ್ತೆ ಗೊತ್ತೋ ಅಜ್ಜ? ಹೇಗೆ? ಹುಲ್ಲಿನ ಹೊರೆಯ ಮೇಲೆ ಕುಳಿತ ಹುಲಿಯ ಹಾಗೆ ಕಾಣಿಸ್ತಿ. ಹುಲಿ ಎಂದಾದ್ರೂ ಹುಲ್ಲು ತಿನ್ನುತ್ತದ? ತಿನ್ನುವುದಿಲ್ಲ. ಆದರೆ ತಿನ್ನುವುದಕ್ಕೆ ಬಂದ ಗೋವುಗಳಿಗೂ ಅದನ್ನು ತಿನ್ನುವುದಕ್ಕೆ ಬಿಡುವುದಿಲ್ಲ. ಆ ಪಕ್ಷದಲ್ಲಿ ನಿನ್ನ ಸ್ಥಾನಕ್ಕೆ ಬರಬೇಕು ಎನ್ನುವ ಅಪೇಕ್ಷೆಯನ್ನು ಹೊಂದಿದವರು 100 ಅಲ್ಲ 1000 ಸಂಖ್ಯೆಯಲ್ಲಿದ್ದಾರೆ.
ಅದರ ಸೇನಾನಿಯ ಸ್ಥಾನದಲ್ಲಿ ನೀನಿದ್ದಿ. ನೀನು ನಮ್ಮನ್ನು ಕೊಲ್ಲುವುದೂ ಇಲ್ಲ, ಮುಂದೆ ಬಹುಶಃ ಬದುಕುವುದಕ್ಕೆ ಬಿಡುವುದೂ ಇಲ್ಲವೇನೋ ಅಂತ ಅನಿಸ್ತದೆ. ಒಂದು ಕೆಲಸ ಮಾಡು. ಏನು ಅರ್ಜುನ? ನನ್ನಿಂದಲಂತೂ ನಿನ್ನ ಮೇಲೆ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆಹಾ, ಅಜ್ಜನೆಂಬ ಭಾವವನ್ನು ಕಳೆದು ಆಹಾ, ಈ ಧನುಸ್ಸಿಗೆ ಬಾಣವನ್ನು ಸಂಧಿಸಲಾರೆ. ಆಹಾ. ಅದಕ್ಕೆ ನಿನಗೇ ಒಂದು ಆಯ್ಕೆಯನ್ನು ಕೊಡುತ್ತೇನೆ. ಏನದು? ಸುಮ್ಮನೆ ದಿನಕ್ಕೆ 10,000 ಮುಕುಟವರ್ಧನರ ತಲೆ ತರಿ ಆ, ಸೇನೆಯ ಸಂಖ್ಯೆಯನ್ನು ಇಳಿಸುವುದರ ಬದಲಿಗೆ ನಮ್ಮ ಮೇಲೆ ಒಂದು ಬಾಣ ಪ್ರಯೋಗ ಮಾಡಿ ಪಾಂಡವರಿನ್ನಿಲ್ಲ ಅಂತ ಆದರೆ ಯುದ್ಧ ಬಹುಬೇಗ ಮುಗಿಯುತ್ತದೆ. ಕೃಪೆ ಮಾಡಿ ಅದೊಂದು ಕೆಲಸವನ್ನಾದರೂ ಮಾಡಿದರೆ ಯುದ್ಧವನ್ನು ಬೇಗ ಮುಗಿಸಬಹುದಲ್ಲ. ಈ ಪಸುಳನೊಡನೆ ಕಾದುವುದು ನಿನ್ನ ಅಂತಹದ್ದೊಂದು ವಿವೇಕಕ್ಕೆ ಯೋಗ್ಯವೇನೋ ಅಜ್ಜ? ಆ ಕಾಡಿನಿಂದ ಹಸ್ತಿನಾವತಿಯ ಬಾಗಿಲಿಗೆ ಬಂದಾಗ ನನ್ನನ್ನು ಕಂಡು ನೀನು ಆಡಿದ ಮಾತೇನು? ಅಪ್ಪ ಅಂತ ಕರೆದ. ಅದೇ ಭಾಷೆಯನ್ನು ಈಗಲೂ ಪ್ರಯೋಗಿಸ್ತಾ ಇದ್ದೀಯಲ್ಲ. ಹೌದಾ? ನಿನ್ನ ವಯಸ್ಸು ಬದಲಾದ್ದು ಗೊತ್ತಾಗಿದೆ. ಎನಲು ದೂರ್ದ ಬಾಲನ ಭಾಷೆ ಆಡಬೇಡ.
ಅಂತನ್ನುವಾಗ ನೀನು ನನ್ನ ಮೊಮ್ಮಗನಿಯೋ ಅಂತ ಕಂಡು ಹೋಗ್ತದೆ ಮಗು. ಯಾಕೆ? ಭಯಂಕರವಾದಂತಹ ಹೋರಾಟದ ಕ್ಷೇತ್ರ ಇದು. ಈ ಯುದ್ಧ ಆಗದಂತೆ ತಡೆಯುವುದಕ್ಕೆ ಅನೇಕ ಮಂದಿ ಪ್ರಯತ್ನ ಪಟ್ಟವರಿದ್ದಾರೆ. ಎಲ್ಲಿಯವರೆಗೆ ಅಂತಂದ್ರೆ ನಿನ್ನ ರಥದ ಮುಂಭಾಗದಲ್ಲಿರುವ ಕೃಷ್ಣನೇ ಕೊನೆಯ ಬಾರಿಗೆ ಹಸ್ತಿನಾವತಿಗೆ ಬಂದಿದ್ದ ಯುದ್ಧ ಆರಂಭ ಆಗುವುದಕ್ಕೆ ಮೊದಲು. ಅಂದರೆ ಯುದ್ಧ ಆಗದಂತೆ ತಡೆಯುವ ಪ್ರಯತ್ನದ ಒಂದು ಅಂಗವಾಗಿಯೇ ಕೃಷ್ಣ ಬಂದವನಿದ್ದಾನೆ. ನೀವೇ ಕಳುಹಿಸಿ ಬಂದದ್ದು. ಅಂದರೆ ಧರ್ಮರಾಯನ ಮನೋಸ್ಥಿತಿ ಹೇಗಿತ್ತು ಕೌರವನ ಬಗ್ಗೆ, ಆದ್ರೆ ಪ್ರತಿಯಾಗಿ ಕೌರವ ಯಾವ ರೀತಿ ಯೋಚನೆ ಮಾಡಿದ ಇದೆಲ್ಲವನ್ನು ಲೋಕವೇ ತಿಳಿದದ್ದು. ಅನಿವಾರ್ಯವಾಗಿಯೇ ತೊಡಗಿದಂತಹ ಯುದ್ಧ. ಈ ಹಸ್ತಿನಾವತಿಯ ಅರಸೊತ್ತಿಗೆ ಯಾರಿಗೆ ಎನ್ನುವುದು ಶಾಸ್ತ್ರೀಯ ವಿಧಿಯಂತೆಯೇ ನಿರ್ಣಯವಾಗಿದೆ. ನೀವು ಕಾಡಿನಿಂದ ಬಂದಾಗ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದಲೇ ಸ್ವೀಕರಿಸಿದವನು ಹೌದಾದ್ರು. ಆಮೇಲೆ ಪ್ರತಿದಿನವೂ ಕೂಡ ಅರಮನೆಯಲ್ಲಿ ಏನಾಗುತ್ತಾ ಇತ್ತು ಎನ್ನುವುದು ನಿನ್ನ ಗಮನಕ್ಕೆ ಬಾರದೇ ಇಲ್ಲ. ಅದರದ್ದೇ ಮುಂದುವರಿದ ಭಾಗ ಆ ದ್ಯೂತವರೆಗೆ ಸಾಗಿ ಬಂದದ್ದು. ಹಾಗಾದರೆ ಅದಕ್ಕೊಂದು ಕೊನೆಯ ನಿರ್ಣಯವಾಗುವುದಕ್ಕೆ ಯುದ್ಧವೇ ಬದ್ಧವಾದದ್ದು, ಅದನ್ನೇ ಅದೇ ಆಗಬೇಕಷ್ಟೆ ಎನ್ನುವ ನಿರ್ಣಯವೇ ಆದಾಗ ಅದಕ್ಕೆ ಅದರ ಮೊದಲೇ ಬೇಕಾದಷ್ಟು ಸಿದ್ಧತೆಗಳನ್ನು ಕೃಷ್ಣಾನುಗ್ರಹದ ಮೂಲಕವೋ ಅಲ್ಲ ನಿಮ್ಮ ಸ್ವಯಂ ಬುದ್ಧಿಯಿಂದಲೋ ನೀವು ಅದನ್ನೆಲ್ಲ ಸೇರಿಸಿಕೊಂಡವರು ಬೆಳೆದಿದ್ದೀರಿ ಅರ್ಜುನ. ನೀನು ಆ ಕಾಡಿನಿಂದ ಬಂದು ಹಸ್ತಿನಾವತಿಯ ಮಹಾದ್ವಾರದಲ್ಲಿ ನಿಂತ ಅರ್ಜುನ ಇವತ್ತು ಅಲ್ಲ. ನನಗಿಂತ ದೊಡ್ಡವನಾದವನು ನಿನಗೆ ಜೊತೆಯಲ್ಲಿ ಗುರುವಾಗಿ ಸಿಕ್ಕಿದ್ದಾನೆ. ಅವನೇ ನಿನಗೆ ವಿಸ್ತಾರವಾಗಿ ಉಪದೇಶವನ್ನು ಮಾಡಿದರಂತೆ. ಯಾವ ರೀತಿಯಲ್ಲಿ ನೀನು ಈ ಯುದ್ಧವನ್ನು ಕಾಣತಕ್ಕದ್ದು, ಸ್ವೀಕರಿಸತಕ್ಕದ್ದು, ನಿನ್ನ ಮನಸ್ಸಿನಲ್ಲಿ ಉಂಟಾದಂತಹ ಗ್ಲಾನಿಯನ್ನು ಕಳೆದದ್ದು ಹಾಗೆ ಆವಾಗಲೇ ನೀನು ನಮ್ಮನ್ನೆಲ್ಲ ತೋರಿಸಿದ್ದುಂಟು. ಆದ್ದರಿಂದಲೇ ಅಲ್ವ ಅಜ್ಜನೆಂಬ ಸಂಬೋಧನೆಯನ್ನು ಬಳಸುವುದಕ್ಕೆ ಬಾರದೆ ಸೇನಾಧಿಪತಿ ಅಂತ ಬಳಸುವುದಕ್ಕೆ ನೀನು ಹೊರಟದ್ದು. ಅದು ಅತ್ಯಂತ ಸಹಜವಾಗಿಯೇ ಇದೆ. ಯಾಕಂದ್ರೆ ರಣಕ್ಷೇತ್ರ, ಇಲ್ಲಿ ಯಾವ ಸಂಬಂಧಗಳು ಬೆಲೆಗೆ ಬರುವುದಿಲ್ಲ. ಹಾಗಾದ್ರೆ ಕ್ಷತ್ರಿಯ ಕುಮಾರನಾದಂತಹ ನೀನು ನನ್ನ ಎದೆಯನ್ನು ಮೆಟ್ಟಿ ಎತ್ತರಕ್ಕೇರಿದೆ ಅಂತಾದ್ರೆ ಅದನ್ನು ಸ್ವಾಗತಿಸುವವನೇ ನಾನು. ರಣಕ್ಷೇತ್ರದ ಹೋರಾಟ ಆ ರೀತಿಯದಾದಂತಹ ಸ್ಪರ್ಧೆಯಾಗುತ್ತದೆ. ಇಲ್ಲಿ ದ್ವೇಷವೋ ಮಾತ್ಸರ್ಯವೋ ಅಲ್ಲ. ಕೌರವರಿಗೂ ಪಾಂಡವರಿಗೂ ದ್ವೇಷ ಇರುವಂತಹದ್ದು ಕೌರವ ಪಾಂಡವರೊಳಗೆ ಮಾತ್ರ. ಅದು ಹೇಳ್ತೇನೆ, ಪಾಂಡವರಿಗೆ ಕೌರವರ ಮೇಲೆ ದ್ವೇಷ ಇಲ್ಲ, ಕೌರವನಿಗೆ ಇದೆ. ಆದ್ದರಿಂದ ಯುದ್ಧ ಆಗುತ್ತಾ ಉಂಟು. ಉಳಿದಂತೆ ಬಂದವರಿಗೆಲ್ಲ ಇದೊಂದು ಬಗೆಯ ಸ್ಪರ್ಧಾಕಣ. ನಾವೇನು ಅಂತ ತಿಳಿದುಕೊಳ್ಳುವುದಕ್ಕೆ, ಅವರನ್ನೇ ಅವಲೋಕಿಸುವುದಕ್ಕಿರುವ ಸ್ಥಳವೂ ಹೌದು, ಪ್ರಪಂಚಕ್ಕೆ ತೋರಿಸಿಕೊಡುವಂತಹ ಸ್ಥಳವೂ ಹೌದು. ತ್ರಿಲೋಕ ವಿಜಯಿ ಅಂತ ಹೆಸರು ಅಂತವನು ನೀನು, ಪರಮೇಶ್ವರನೊಡನೆ ಕಾದಾಡಿದವನು ನೀನು. ಅಂತಹ ವಿದ್ಯೆಗಳನ್ನೆಲ್ಲ ನೀನು ಕೈಗೂಡಿಸಿಕೊಂಡಿರುವಾಗ ಅಜ್ಞಾನದ ಮೇಲೆ ಬಾಣವನ್ನು ಹೂಡುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ನೀನೇ ಮೊದಲು ಹೊಡಿ ಅಂತ ನನಗೆ ಪಂಥಾಹ್ವಾನವನ್ನು ಕೊಡ್ತಾ ಇದ್ದೆ. ಅದರ ಮಧ್ಯೆ ಅಜ್ಜನನ್ನು ಆಕ್ಷೇಪಿಸಿದರೆ ಅಜ್ಜನ ಮನಸ್ಸನ್ನು ಅಲುಗಾಡಿಸಬಹುದೋ ಎನ್ನುವ ಆಸೆ. ಆ ಹಂತವನ್ನು ದಾಟಿ ಬಂದಿದ್ದೇನೆ. ಎಷ್ಟೇ ಬೆಳೆದರು ಬಹಳ ಹೊತ್ತು ಕೃಷ್ಣನ ಜೊತೆಗೆ ಸಂಭಾಷಣೆ ಮಾಡಿ ತೀರ್ಮಾನಕ್ಕೆ ಬಂದದ್ದು ಅದೇ. ಅದೆಲ್ಲವನ್ನೂ ಬಿಡಬೇಕು, ಬಿಟ್ಟಾಗ ಮಾತ್ರ ಕೊನೆ ಮುಟ್ಟುವುದು ಸಾಧ್ಯ ಆಗುತ್ತದೆ ಅಂತ. ಆದ್ದರಿಂದ ಕೃಷ್ಣನಂದಂತೆಯೇ ನನ್ನ ದೇಹ ಭಾವವನ್ನೇ ಬಿಡುವುದು ಅಂತಂದ್ರೆ ಉಳಿದ ಎಲ್ಲ ಸಂಬಂಧಗಳನ್ನು ಮರೆಯುವುದು ಅಂತಲೇ ಅರ್ಥ ಅಲ್ವ. ಆ ರೀತಿಯಲ್ಲಿ ನಿಂತವನಿದ್ದೇನೆ. ಕ್ಷತ್ರಿಯನಾಗಿ ಏನು ನಿರ್ಣಯವಾಗುತ್ತದೋ ಇದಕ್ಕೆ ಕಾಯ್ತಾ ಇದ್ದೇನೆ ನಾನು. ಹಾಗಾಗಿ ನೀನೇನು ಎನ್ನುವುದನ್ನು ನನ್ನ ಮುಂಭಾಗದಲ್ಲಿ ತೋರಿಸಿಕೊಡು ಅರ್ಜುನ. ನೀನಾಗಿ ತೊಡಗುವುದಿಲ್ಲ ಅಂತಾದ್ರೆ ಆ ಶಿವದೇವರು ಕೊಟ್ಟ ಬಾಣ ನಿನ್ನ ಬತ್ತಳಿಕೆಯಲ್ಲಿ ಉಂಟಲ್ಲ, ಅದನ್ನು ತೆಗೆಯುವುದಕ್ಕೆ ನಿನಗೆ ಅನುಕೂಲಿಸುವ ಹಾಗೆ ನಾನೇ ಒಂದು ಶರವನ್ನು ಹೊಡೆದುಬಿಡ್ತೇನೆ. ಪ್ರತಿಜ್ಞಾಮುಖನಾಗಿಯೇ ನಿನ್ನ ಎದುರಿನಲ್ಲಿ ಬಂದವ ಯುದ್ಧಕ್ಕೆ ಹಿಮ್ಮೆಟ್ಟಿಯೇನು ನಿನ್ನ ಮೊಮ್ಮಗನಾಗಿ? ಖಂಡಿತ ಇಲ್ಲ. ಇಂದು ನಿನ್ನ ಮುಂದೆ ನನ್ನ ಯುದ್ಧದ ಪ್ರದರ್ಶನ ನೋಡು. ಕೈಯ ಧನುಸ್ಸನ್ನೇ ಕತ್ತರಿಸಿ ಬಿಟ್ಟನಲ್ಲ ಅರ್ಜುನ. ಅಲ್ಲ, ಯಾಕೆ ಹೀಗಾಗುತ್ತದೆ? ಯಾಕೆ ಯಾಕೆ ಹಿಮ್ಮೆಟ್ಟುತ್ತಾ ಇದ್ದೇನೆ? ಪ್ರಯೋಗಿಸಿದಂತಹ ಬಾಣಗಳೆಲ್ಲ ಕೃಷ್ಣನನ್ನು ದಾಟಿಯೇ ಹಿಂದೆ ಹೋಗುತ್ತಾ ಇಲ್ಲ ಎನ್ನುವುದನ್ನು ಗಮನಿಸಿದೆ.
ಹಾಗಾದ್ರೆ ಕಾರಣ ಅರ್ಜುನ ಅಲ್ಲ, ಕೃಷ್ಣ. ಕೃಷ್ಣನ ಭರವಸ ಅಲ್ಲ, ಅವನ ರಭಸ. ಅದನ್ನು ತಗ್ಗಿಸಬೇಕು ಅಂತಾದ್ರೆ ಹೊಡಿಬೇಕಾದ್ದು ಅರ್ಜುನನಿಗಲ್ಲ, ಕೃಷ್ಣನಿಗೆ. ಪರಶುರಾಮ ದತ್ತ ಶರ. ಅಸಿರತ್ನ ಶರವನ್ನು ಕೃಷ್ಣನ ಹಣೆಗೆ ಬಿದ್ದಗೆ. ನನ್ನ ಹಣೆಗೆ ಭೀಷ್ಮರಿಂದ ಬಾಣ ಪ್ರಯೋಗ, ಸಾರಥಿಯ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಸಾಮರ್ಥ್ಯ ಉಂಟು ಅಂತ ತೋರಿಸುವುದಕ್ಕ ಅಲ್ಲ, ನನ್ನ ರಥದಲ್ಲಿರತಕ್ಕ ಅರ್ಜುನ ದುರ್ಬಲ ಅಂತ ತೋರಿಸುವುದಕ್ಕ, ನನ್ನ ಹಣೆಯಲ್ಲಿ ಘಾತವನ್ನು ಮಾಡಿ ರಕ್ತವನ್ನು ಸುರಿಸುವುದಕ್ಕೆ ಕಾರಣನಾದ ಈ ಭೀಷ್ಮರನ್ನು ಬಿಡಬಹುದೇ ಹೀಗೆ ಸುಮ್ಮನೆ? ಅದಕ್ಕಾಗಿಯೇ ಚಮ್ಮಟಿಕೆಯನ್ನು ಬಿಸಾಡಿದ್ದೇನೆ, ರಥದಿಂದ ಕೆಳಗಿಳಿದಿದ್ದೇನೆ, ಸುದರ್ಶನವನ್ನು ಕೈಯಲ್ಲಿ ಹಿಡಿದಿದ್ದೇನೆ. ಯಾರಿದ್ದಾರೆ ತಡೆಯತಕ್ಕವರು? ವಿಸದ ಪೀಠ ಶಕ್ರವೈನ ಸುತರ್ ಮುಸುಗಿದರು ಬಿಡರು. ಭೀಷ್ಮನ ವಿಭಾಡಿಸ್ತೇನೆ. ಎಲ್ಲಿ ಭೀಷ್ಮ, ಎಲ್ಲಿ ಭೀಷ್ಮ, ಎಲ್ಲಿ? ಹರಿಯ ಖಾದಿಯ ತಡೆವರ ಆರು ಹರಿಯ ಖಾದಿಯ ತಡೆವರೆಂದೆರಡು ಬಲ ಬೆಳಗಾಗಿ ಎರಡು ಬಲ ಬೆರಗಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಕೆಳದಿ ರಕ್ತದಿಂದಿಳಿದು ನಡೆದಂದು. ಭೀಷ್ಮನು ಕೆಳದಿ ರಥದಿಂದಿಳಿದು ನಡೆದಂದು. ನಡೆದದ್ದು ದುರಿತವನ ದಾವಾಗ್ನಿ ದುರಿತವನ ದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ದುರಿತವನದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀ ವರ ಮುಕುಂದ ಮುರಾರಿ. ಜಯ 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 ಜಯನೋ ಜರಗಿ ಮಗುಳಿಯದ ಚೋದನ ಜಯವೆನು ಜರಗಿ ಮಗುಳಿಯದ ಚೋದನ ಮೃದು ಕರವ ಪಿಡಿಯಂದ ಅಚ್ಚೋದನ ಮೃದು ಕರವ ಹಿಡಿಯಂದ ಮುರಾರಿ ಮುಕುಂದ
ಮುರಾರಿ ಜಯತು 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 ಸ್ವಾಮಿ ಪರಾಗೋ ಸ್ವಾಮಿ ಪರಾಗೋ ಶ್ರೀ ಸ್ವಾಮಿ ಪರಾಗೋ ಶ್ರೀ ಮನೋಹರ ಸ್ವಾಮಿ ಪರಾಗೋ ಪ್ರೇಮದೊಡ್ಯನ್ನಯ ಮಾತಲಾಲಿಸಬೇಕು ಪ್ರೇಮದೊಡನ್ನಯ ಪ್ರೇಮದೊಳು ಲಾಲಿಸಬೇಕು ಸ್ವಾಮಿ ಪರಾಗೋ ಒಂದು ಮಾತ ಲಾಲಿಸಬೇಕು ಶ್ರೀ ಮನೋಹರ ಸ್ವಾಮಿ ಪರಾಗೋ ಪ್ರೇಮದೊಳನ್ನಯ ಮಾತಲಾಲಿಸಬೇಕು ಪ್ರೇಮದೊಡನ್ನಯ ಮಾತಲಾಲಿಸಬೇಕು ಎನ್ನಯ್ಯ ಕಂಠವ ಅರಿಯಲು ಕಂಠವ ಎನ್ನಯ್ಯ ಕಂಠವ ಎನ್ನಯ್ಯ ಕಂಠವ ಅರಿಯಲು ಕಂಠವ ಚಿನ್ಮಯ ಕಲಿಯಲಿ ಗಯ
ಮುರಾರೇ ಏನು ಆವೇಶ ಸ್ವಾಮಿ. ಬಹಳ ಸುಂದರ ರೂಪವುಳ್ಳವ ಶ್ರೀಕೃಷ್ಣ ಸ್ವಾಮಿ ಅಂತ ತಿಳಿದವರು. ಆ ಕಿರುನಗೆ, ಆ ತ್ರಿಭಂಗಿ, ಓಡಾಡುವ ಜಾಗ ಎಲ್ಲವೂ ಕೂಡ ನೋಡುವವರ ಭಕ್ತರ ಕಣ್ಣುಗಳಿಗೆ ಆನಂದಪ್ರದವಾದದ್ದು. ಸ್ವಾಮಿ, ಇನ್ನೊಬ್ಬರಿಗೆ ಅಭಯವನ್ನೇ ನೀಡಬೇಕಾದಂತಹ ನಿನ್ನ ಕೈಯಲ್ಲಿ ಈ ಚಕ್ರವನ್ನು ಈ ಕ್ಷಣದಲ್ಲಿ ಧರಿಸಿಕೊಂಡಿದ್ದೀಯ. ಎಲ್ಲಿಂದ ಬಂತೋ ಆ ಚಕ್ರ ಅಷ್ಟು ವೇಗವಾಗಿ ಅರ್ಥ ಆಗಲಿಲ್ಲ. ಚಕ್ರ ಕೈಗೆ ಬರ್ತಾ ಇದ್ದಂತೆಯೇ ರಥದಿಂದ ಜಿಗಿದೆ. ನೋಡಿದ್ದು ನಾನೊಬ್ಬನೇ ಅಲ್ಲ, ಎರಡೂ ಪಕ್ಷಗಳ ಮಂದಿ ನೋಡಿದ್ದು. ಭಯದಿಂದ ಕಣ್ಮುಚ್ಚಿಕೊಂಡು ನನಗೂ ಒಂದು ಕ್ಷಣ ಆತಂಕ ಆಯಿತು ಸ್ವಾಮಿ. ಆ ಕ್ಷಣಕ್ಕೆ ನಾನು ಕೆಳಗಿಳಿದೆ, ಓಡಿ ಮುಂದೆ ಬಂದೆ. ಚಕ್ರ ಹಿಡಿದು ಬರ್ತಾ ಇದ್ದಂತಹ ನಿನ್ನ ಕೋಮಲವಾದ ಕರಗಳನ್ನೇ ನಾನು ಹಿಡ್ಕೊಂಡೆ ಸ್ವಾಮಿ. ಇಂತಹ ತಪ್ಪಾದ ಅನುಭವ ಅದು ಆ ಕೈಯಲ್ಲಿ ನನಗಾದದ್ದು. ನಿನ್ನ ಮುಖದಲ್ಲಿರುವ ರೋಷ, ಚಕ್ರದಲ್ಲಿರುವ ರೌದ್ರ, ಅದು ನಿನ್ನ ಕೈಯನ್ನು ಸ್ಪರ್ಶಿಸಿದಾಗ ಮಾತ್ರ ನನಗೆ ಗೊತ್ತೇ ಆಗಲಿಲ್ಲ ಸ್ವಾಮಿ. ನಿನ್ನನ್ನು ಅರ್ಥೈಸಿಕೊಳ್ಳುವುದೇ ಕಷ್ಟವಂತೆ. ಹೇಗೆ ನೀರಿನಲ್ಲಿ ಮೀನಿನ ಹೆಜ್ಜೆ ಗೊತ್ತಾಗುವುದಿಲ್ವೋ, ಭಗವಂತನ ಸಂಕಲ್ಪ ಅಲ್ವೇ, ಮುರಹರನಲ್ವೇ ನೀನು. ಆ ಮುರಪಾಶಗಳನ್ನೇ ಕತ್ತರಿಸುವವನು ನೀನು. ಈ ಕ್ಷಣದಲ್ಲಿ ಈ ಚಕ್ರವನ್ನೆತ್ತಿದ್ದು ಶತ್ರುವಾದಂತಹ ಭೀಷ್ಮನ ಕತ್ತನ್ನು ಕತ್ತರಿಸುವುದಕ್ಕೆ ಈಗ ಕತ್ತರಿಸ್ತೇನೆ ಸ್ವಾಮಿ. ಅದಕ್ಕೆ ನಿನ್ನ ಕೋಮಲವಾದ ಕರಗಳನ್ನು ಹಿಡ್ಕೊಂಡದ್ದು, ಅಲ್ಲಿಂದ ಕೈ ಎತ್ತದಂತೆ ಹಿಡ್ಕೊಂಡದ್ದು ಸ್ವಾಮಿ. ನಾನು ಮಾಡುವಂತಹ ಸ್ತುತಿಯನ್ನು ನೀನು ಆಲಿಸಬೇಕು. ಇದು ಕ್ರೋಧವನ್ನು ಪ್ರದರ್ಶಿಸುವುದಕ್ಕೆ ಸಮಯವಲ್ಲ, ಪ್ರೇಮದೊಳೆನ್ನಯ ಮಾತನಾಡಿಸಬೇಕು ಸ್ವಾಮಿ. ನೀನು ಕೊಲ್ಲಬೇಕು ಅಂತಲೇ ನಾನು ಕಾಯ್ತಾ ಇದ್ದವನು ಹೌದು, ಆದರೆ ನನಗೆ ಕುತೂಹಲ ಅದಲ್ಲ. ನಮ್ಮೊಳಗೆ ಜಿಜ್ಞಾಸೆ ಉಂಟಾದಾಗ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ನೀನು ನನ್ನ ಶರಣರನ್ನು ರಕ್ಷಿಸುವಂತಹದ್ದು ನನ್ನ ಬಿರುದು ಅಂತ ಹೇಳಿದೆಯಲ್ಲ. ಆ ನಿನ್ನ ಸೇವಕ ಛಯ, ಆ ಪಾಂಡವರು, ಅವರನ್ನು ರಕ್ಷಿಸುವುದಕ್ಕೋಸ್ಕರ ನೀನು ಪಡುವಂತಹ ಶ್ರಮ ಅಲ್ಲ, ನೀನು ಪಡುವ ಪರಿಪಾಠವು. ಸೂತನ ಸ್ಥಳದಲ್ಲಿ ಕುಳಿತು ಕುದುರೆಗಳ ವಾಘೆಯನ್ನು ಕೈಯಲ್ಲಿ ಹಿಡಿದು ಅವುಗಳನ್ನು ರಥವನ್ನು ಮುಂದೆ ನಡೆಸಬೇಕಾದಂತಹ ನೀನು ಯಾವ ರೀತಿಯಲ್ಲಿ ಅದನ್ನು ಎಸೆದೆ ನನ್ನ ಒಂದು ಶರ ನಿನ್ನ ಹಣೆಯನ್ನು ಚಕ್ಕಿದಾಗ ಎನ್ನುವುದನ್ನು ನಾನು ಮತ್ತೆ ಪ್ರತ್ಯಕ್ಷ ನೆನಪು ಮಾಡಿಕೊಡ್ತಾ ಇದ್ದೇನೆ ಸ್ವಾಮಿ. ಆ ಕ್ಷಣಕ್ಕೆ ಬಂದಂತಹ ನಿನ್ನ ಸಿಟ್ಟು, ಬ್ರಹ್ಮಾಂಡವನ್ನೇ ನಾಶ ಮಾಡಿಬಿಡ್ತೇನೆ ಎನ್ನುವ ನಿನ್ನ ಆಕ್ರೋಶ, ಅದರ ಜೊತೆಗೆ ರಥದಿಂದ ಧುಮ್ಮಿಕ್ಕಿ ಮುಂದೆ ಬಂದ ಬಗೆ ಕೊಂತಿಯ ಸ್ವಾಮಿ ನನ್ನನ್ನು, ಭೀಷ್ಮನನ್ನು ನಿನ್ನ ಚಕ್ರ ಕೈಯದಿಂದ ಇಳಿಯುತ್ತಿ ಅಂತಾದ್ರೆ ಅದು ನನ್ನ ಭಾಗ್ಯವೇ ಸ್ವಾಮಿ. ಯಾಕೆ ಗೊತ್ತೋ ಇಂದಿರೇಶ, ಇಂದಿರೇಶನೇ ನಾನು ಇವರ ಜಗಳ ಇಂದಿರೇಶನೇ ನಾನು ಇವರ ನೋಡಿ ಕಣ್ಣಾರೆ
ಸ್ವಾಮಿ ಅದನ್ನು ಸ್ವಾಗತಿಸುವವನೇ ನಾನು. ಓಹೋ. ಯಾಕೆ ಗೊತ್ತು? ಹ್ಮ್. ಅದರಿಂದ ಸಾಯಬೇಕಾದರೂ ವಿಶೇಷವಾದ ಭಾಗ್ಯ ಕರಬೇಕು. ಎಂತೆಂತಹ ದುಷ್ಟರೋ ನಿನ್ನ ಚಕ್ರಕ್ಕೆ ಕೊರಡೊಡ್ಡಿ ಮರಣವನ್ನಪ್ಪಿದ್ರಂತೆ. ಹ್ಮ್. ಅವರಿಗೆ ತಾನಾಗಿ ಮೋಕ್ಷ ಲಭ್ಯ ಆಯಿತು ಅಂತ ಕೇಳಿದ್ದೇನೆ ನಾನು. ಹ್ಮ್. ಯಾಕಂದ್ರೆ ನಿನ್ನ ಕೈಯಲ್ಲಿ ಸಾಯುವಂತಹ ಯೋಗ ಅದು. ನೀನು ಸಿಟ್ಟಿನಿಂದಲೇ ಹೊಡೆ, ಹ್ಮ್. ಇಲ್ಲ ಪ್ರೀತಿಯಿಂದಲೇ ಅಭಯವನ್ನು ತೋರು, ಅದು ಅನುಗ್ರಹವೇ ಆಗಿ ಹೋಗುತ್ತದೆ. ಆದ್ದರಿಂದ ಹಿರಣ್ಯಕಶಿಪುವ ರಾವಣನು ಅವರುಗಳು ಕೂಡ ಆ ಮೂಲಕವಾಗಿ ಬಿಡುಗಡೆಯ ಮಾರ್ಗದಲ್ಲೇ ಸಾಗಿದರಂತೆ. ಸ್ವಾಮಿ, ಒಂದರ್ಥದಲ್ಲಿ ನಾನು ಅವರಿಗಿಂತ ಪ್ರತ್ಯೇಕನಾದವನು ಅಲ್ಲುವಟ್ಟೆ. ನೀನೇ ಹೇಳಿದೆ ದುಷ್ಟ ಸುಯೋಧನನೊಡಗೂಡಿದೆ. ಹೌದು ಸ್ವಾಮಿ, ನಾವೆಲ್ಲ ವರ್ಣಮಯರಾದವರಲ್ಲಿ ಬಿಡುವುದಕ್ಕಾಗುವುದಿಲ್ಲ. ಹಾಗೆ ಇಂಥ ಪಾಂಡವರ ಮೇಲೆ ಸ್ನೇಹ ಇಲ್ಲವೋ ಅಂತ ನೀನು ಕೇಳಿದೆ. ಬೆಟ್ಟದಟ್ಟಿದೆ ಸ್ವಾಮಿ. ಎರಡು ಕಣ್ಣುಗಳಂತೆ ಕೌರವ ಪಾಂಡವರು. ಯಾವುದೇ ಕಣ್ಣಿಗೆ ನೋವಾದರೂ ಇನ್ನೊಂದು ಕಣ್ಣಿನಲ್ಲಿಯೂ ನೀರು ಬರುವುದಲ್ವೇ? ಆ ರೀತಿಯಲ್ಲೇ ಬಾಳಿದವರು ಸ್ವಾಮಿ. ಅವರೇ ಪರಸ್ಪರ ಕಚ್ಚಾಡ್ತಾ ಇದ್ದಾರೆ. ಓರ್ವರು ಇನ್ನೋರ್ವರ ಪ್ರಾಣಕ್ಕೆ ಕಾಯುತ್ತಾ ಇದ್ದಾರೆ ಎನ್ನುವುದನ್ನು ತಿಳಿದಾಗ ಮನೆಯ ಹಿರಿಯನಾದಂತಹ ನಾನು ಹೇಗೆ ನೆಮ್ಮದಿಯಲ್ಲಿದ್ದೇನೆ ಅನುಭವಿಸಲಿ ಹೇಳು. ಈ ಜಗಳ ಆರಂಭವಾದಾಗಿನಿಂದ ಕೃಷ್ಣ, ಆರಂಭ ಏನು? ಯಾವಾಗ ಪಾಂಡವರು ಆ ಪರ್ವತದ ತುದಿಯಿಂದ ಹಸ್ತಿನಾವತಿಗೆ ಬಂದರೋ ಅಂದಿನಿಂದಲೇ ನೆಮ್ಮದಿಯನ್ನು ಕಳ್ಕೊಂಡವರಾಗಿದ್ದೇನೆ. ಪ್ರತಿನಿತ್ಯ ಕಣ್ಣ ಮುಂಭಾಗದಲ್ಲಿ ಕಾಣ್ತಾ ಇದ್ದದ್ದು ಮನೆಯ ಮುದುಕರಾದವರಿಗೆ ಅದೊಂದು ಸಂಕಟ ಅಲ್ವೋ ಸ್ವಾಮಿ. ಹಾಗಾದ್ರೆ ಯಾನದು ಯಾಕೆ ಬಿಡುಗಡೆ ಇಲ್ಲ? ಋಣಭಾರ ಕರ್ಮದಿಂದ ಬಿಡುಗಡೆಯಾಗಬೇಕು ಅಂತಾದ್ರೆ ಬುದ್ಧಿಪೂರ್ವಕವಾಗಿ ಎಲ್ಲಗಳ ಏನು ಲೇಪ ಬಂಧನವನ್ನು ಕಳಚಿಕೊಡಬೇಕು ಅಂತ. ವೇದಾಂತ ಸುಲಭ ಸ್ವಾಮಿ, ನಾನು ವ್ಯಾಖ್ಯಾನ ಮಾಡಬಲ್ಲೆ, ಉಳಿದವರಿಗೆ ಹೇಳಬಲ್ಲೆ. ಆದರೆ ಸ್ವಂತ ಅನುಭವಕ್ಕಾದಾಗ ಅದಷ್ಟು ಸುಲಭ ಅಲ್ಲ. ಇನ್ನೊಬ್ಬರ ಮನೆಯಲ್ಲಿ ಸೂತಕದ ಸಂದರ್ಭದಲ್ಲಿ ನಾವು ಹೋಗಿ ಸಮಾಧಾನ ಮಾಡುತ್ತೇವೆ, ಬೇಸರ ಮಾಡಬೇಡಿ, ಒಂದಲ್ಲ ಒಂದು ಸಮಯದಲ್ಲಿ ಆಗುವಂತಹದ್ದೇ. ಆದರೆ ಅದು ನಮ್ಮಲ್ಲೇ ಅಕ್ಷರಶಃ ಆದಾಗ ಆವಾಗ ಆಗುವ ನೋವು ಇನ್ನೊಬ್ಬರು ಸಮಾಧಾನ ಮಾಡಿದಾಗ ತಗ್ಗುವುದಿಲ್ಲ ಸ್ವಾಮಿ. ಹಾಗಾದ್ರೆ ಆ ಎಲ್ಲ ಋಣಗಳು ಒಂದೇ ಸಾರಿ ಕಳಚಿ ಹೋಗುವಂತೆ ಚಕ್ರದಿಂದ ಕೊರಳು ನೀನು ಕತ್ತರಿಸಿದೆ ಅಂತಾದ್ರೆ ಅದನ್ನು ಪ್ರಸಾದ ಅಂತ ತಿಳಿಯುವವನು ಸ್ವಾಮಿ ನಾನು. ಹೌದು. ಆದರೆ ಸ್ವಾಮಿ, ನಾನು ನಿನ್ನ ಭಜಕ, ಮೊದಲಿನಿಂದಲೂ ಆರಾಧಿಸ್ತಾ ಬಂದವು. ಯುದ್ಧವನ್ನು ಆರಂಭ ಮಾಡುವಾಗ ನಿನ್ನ ಮುಂಭಾಗದಲ್ಲಿ ಒಂದು ಪಂಥಾಹ್ವಾನವನ್ನು ಮಾಡಿದ್ದೇ ಉಂಟು. ಅರ್ಜುನನ ಪಕ್ಷಪಾತಿಯಾಗಿ ಬಂದೇ ಅಲ್ಲ, ಅವನ ಹಾಗೆಯೇ ನಾನೂ ಭಕ್ತನಿದ್ದೇನೆ. ಆ ಭಕ್ತಿಯನ್ನೇ ಪಣವನ್ನಾಗಿಟ್ಟುಕೊಂಡು ಆಡಿದ್ದೇನೆ, ಗೆಲ್ಲುತ್ತೇನೆ ಎನ್ನುವ ಹಾಗೆ. ಹಾಗಿರುವಾಗ ಸ್ವಾಮಿ, ಅಷ್ಟು ಸುಲಭದಲ್ಲಿ ನಿನ್ನ ಮುಂಭಾಗದಲ್ಲಿ ನಿನ್ನ ಚಕ್ರಕ್ಕೆ ನಾನು ಕೊರಳನ್ನೊಟ್ಟಿಯೇನೋ ಹೇಳು. ನಿನ್ನಲ್ಲಿ ಸಾಧ್ಯ ಉಂಟು ಅಂತಾದ್ರೆ ನೀನದನ್ನು ಮಾಡಿ ತೋರಿಸಬೇಕು. ಆದರೆ ನನಗೆ ನಗೆ ಬರುವಂತಾದ್ದು. ನೀನು ಚಿನ್ಮಯನಿದ್ದಿ, ಎಲ್ಲವನ್ನೂ ತಿಳಿದವನಿದ್ದಿ, ನಿನಗಿಷ್ಟು ಅರ್ಥವಾಗಲಿಲ್ವೇ ಈ ಭೀಷ್ಮನ ಸಾಮರ್ಥ್ಯ ಏನು, ಅವನ ಜೀವನದ ಸತ್ವ ಏನು, ಅವನ ಜೀವನದ ರಹಸ್ಯ ಏನು ಎನ್ನುವ ಹಾಗೆ. ನಾನು ಬಯಸದ ಹೊರತು ಬಳಿಗೆ ಬಾರದು. ಬಯಸಬೇಕು ಅಂತಾದ್ರೆ ನೀನು ನನ್ನನ್ನು ಭಕ್ತನೆಂದು ಒಪ್ಪಿಕೊಳ್ಳಬೇಕು. ಅದು ಒಪ್ಪದೇ ಇದ್ದುದರಿಂದಲೇ ನನಗೆ ಅಡ್ಡಿಯಾದದ್ದು ಸ್ವಾಮಿ. ಆ ಕಾರಣದಿಂದಲೇ ಹೇಳ್ತೇನೆ, ನಿನ್ನ ಭಕ್ತಿಯ ಕವಚ ಶ್ರೀರಕ್ಷೆ ಅಂದ್ರೆ ನಿನ್ನ ನಾಮದ ಬಲ ನನ್ನಲ್ಲಿ ದೃಢವಾಗಿ ಉಂಟು. ಆ ಬಲದ ಮೇಲೆ ಆಡುವಂತಹ ಮಾತಿದು. ಎಲ್ಲಿಯವರೆಗೆ ಅದರ ರಕ್ಷಣೆ ನನಗುಂಟು, ನಿನ್ನ ಹಂಗಿಲ್ಲ, ನಿನ್ನ ದಾಕ್ಷಿಣ್ಯ ಇಲ್ಲ. ನಿನ್ನ ಚಕ್ರ ಏನು ಮಾಡಿತು? ನನ್ನ ಮೈಯ ಒಂದು ಕೂದಲ ರೋಮವನ್ನಾದರೂ ಕತ್ತರಿಸಿದ್ರೆ ಮತ್ತೆ ಹೇಳು ಕೃಷ್ಣ, ಪ್ರಯೋಗಿಸಿ ನೋಡು ನೀನು. ನಗಿಯನಲು ಕಿರುನಗೆಗೂಡಿ ಚಕ್ರವದನು ಜನಲ್ಲಣಂಚಿ ವನಸೆಮ್ಮನವನೇರಿ ಕಿರೀಟಗ ಭಯವಲಿಯ ಲಜ್ಜುತನ ಆಚಾರ್ಯವೇ, ಕೃಷ್ಣ, ಈಗ ಕ್ರೋಧವೂ ಇಲ್ಲ, ಕ್ರೋಧಕ್ಕೆ ಮಾಧ್ಯಮವಾಗಬಹುದಾದ ಸುದರ್ಶನವೂ ಇಲ್ಲ. ಮುಖ ನೋಡಿದ್ದು
ತಲೆ ಎತ್ತಿ ಕೈಯನ್ನು ಮತ್ತೆ ನೋಡಿದ್ದು ಈವಾಗಲೇ. ಸುದರ್ಶನ ನನ್ನ ಕೈಯಲ್ಲಿರುವುದಲ್ಲ, ಆ, ನಿಮ್ಮ ಕಣ್ಣಿನಲ್ಲಿರುವುದು. ಅಲ್ಲೇ ಇರಬೇಕಲ್ಲ. ನಾನು ಯಾವುದನ್ನು ಬೋಧನೆಯ ರೂಪದಲ್ಲಿ ಹೇಳಿದ ಹಾ, ಅದನ್ನು ಸ್ವಯಂ ಆಚರಿಸಲಿಕ್ಕಾಗದ ಅಸಹಾಯಕತೆ ಅಂತ ಹೇಳ್ತೀವಿ. ಹೌದು. ಆಚರಿಸಿಯೇ ಬಿಟ್ರಲ್ಲ ಈ ಕ್ಷಣಕ್ಕೆ. ದುಷ್ಟ ಸುಯೋಧನನೊಡಗೊಂಡಿ ನೀ ಎಷ್ಟ ಆಡಿದರೇನು, ಹಾ, ಅದೇ ಮೈಲಿಗೆ ಆಗಿ ಕಾಡುತ್ತದೆ ಅಂತ ಹೇಳಿದ. ಹಾ, ಈಗ ಒಂದು ಮಾತು ಬಂತಲ್ಲ, ಹಾ, ಎಂದಾದರೀಕಾಯ ಎರವಿನೊಡವೆ ರುಚಿಯ ಹ್ಮ್. ಹಿಂದೆ ಪೋಗೈ ತೀರ್ಚು ಚಕ್ರವನೆಚ್ಚು. ಆ ಭಾವ ಬರಬೇಕಾದ. ಹ್ಮ್. ಈ ದೇಹ ಎಂಬುದು ನಮ್ಮದಲ್ಲ. ಎಂದಾದರೀಕಾಯ ಎರವಿನ ಒಡ, ಅರ್ಣದ ಹಂಗಿರುವುದು ದೇಹಕ್ಕೆ. ದೇಹ ಭಾವವನ್ನೇ ತಾನು ಅಂತ ಎಲ್ಲಿವರೆಗೆ ಒಳಗಿರುವ ಚೈತನ್ಯ ಗ್ರಹಿಸ್ತದೋ ಅಲ್ಲಿಯವರೆಗೆ ಕರ್ಮದ ಕಟ್ಟು ಉಂಟು, ದೇಹಕ್ಕೆ ಸಾವು ನೋವುಗಳುಂಟು, ಈತಿ ಬಾಧೆಗಳನ್ನೆಲ್ಲ ಅದು ಅನುಭವಿಸ್ತದೆ. ಇದು ತಾನು ಅಂತ ಭ್ರಮಿಸ್ತದೆ. ಯಾವಾಗ ಇದು ತಾನಲ್ಲ ಎಂಬ ಅರಿವು ಹುಟ್ಟುತ್ತದೆ, ನಾನಾಗ ಹೇಳಿದ ನಾನು ಎಂಬ ಪ್ರಜ್ಞೆ ಈ ದೇಹವಲ್ಲ ಎನ್ನುವುದನ್ನು ಸೂಚಿಸ್ತದೋ ಅಲ್ಲಿಗೆ ಬಿಡುಗಡೆ ಅಲ್ಲದೆ ಇನ್ನೇನು. ಮಾತ್ರ ಅಲ್ಲ, ನನ್ನನ್ನು ಕತ್ತರಿಸು ಕೃಷ್ಣ, ನೀವು ಆಧರಿಸಿದ್ದು ನನ್ನ ವಾಕ್ಯ ಯಾವುದು? ನಮೇ ಭಕ್ತ ಪ್ರಣಶ್ಯತಿ, ನಾನು ನಾಶವಾಗಲಿಕ್ಕಿಲ್ಲ. ಯಾಕಿಲ್ಲ? ನಿನ್ನ ಶರಣನಿದ್ದೆ. ಇಷ್ಟು ದೃಢವಾಗಿ ನನ್ನನ್ನು ನಂಬಿ ಆಧರಿಸಿರುವವರಿಗೆ ಒಂದಿಷ್ಟು ಆದರವನ್ನಾದರೂ ನಾನು ಕೊಡದೇ ಇರುವುದಕ್ಕುಂಟೆ. ಆದರವೇ? ಹೌದೇ ಹೌದು. ನನ್ನ ಭಜಕ ಹೌದು ಅಂತ ಹೇಳಿದ್ರೆ ಸಮಾಧಾನವಾಗ್ತದೆ. ಸ್ವಾಮಿ ನಿವೃತ್ತನಾಗ್ತೇನೆ ಅಂತ ಆಡಿದರಲ್ಲ. ಹೌದು. ನನ್ನ ಭಕ್ತ ಹೌದು. ಯಾಕೆ ಹೌದು? ಗೆಲ್ಲುತ್ತೇನೆ, ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿದೆ, ನಿಜ. ಹಾಗೆ ಅಂತ ಅರ್ಜುನ ಸೋತನೆ, ಸೋಲಿಲ್ವೇ? ಒಬ್ಬ ಸರಿಸಮ ಬಲರೆಂದು ತೋರಿತು. ಇಂದಿಗೆ ಸಾಲದ. ಇಂದಿಗೆ ಸಾಕೋ ಅಲ್ಲ ಇಂದಿಗೆ ಸಾಕೋ? ನಿಮಗೆ ಹೇಗೆ ಅರ್ಥ ಆಗ್ತದೆ? ಕೃಷ್ಣನ ಭಾಷೆಯಲ್ವೇ? ನಿಮಗಲ್ಲದೆ ಬೇರೆಯವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಅದು ಸೂರ್ಯಾಸ್ತವಾದ ಮೇಲೆ ಶಿಬಿರಕ್ಕೆ ಆಗ ಮಾತಾಡೋಣ. ಬಾಗಿಲು ತೆರೆದವರ ಮನೆಗೆ ಹೋಗುವಲ್ಲಿ ನನಗೆ ಯಾವ ಸಂಕೋಚವೂ ಇಲ್ಲ. ಶುಭ ಪ್ರತೀಕ್ಷೆಯಲ್ಲಿ ಆಚಾರ್ಯ. ರಾಮ ನಿನ್ನ ನಂಬಿದೆ, ರಾಮ ನಿನ್ನ ನಂಬಿದೆ, ಧನಶ್ಯಾಮ ನಿನ್ನ ನಂಬಿದೆ, ಧನಶ್ಯಾಮ ನಿನ್ನ ನಂಬಿದೆ. ಜ್ಞಾನ ವಿಲೋಲನೆ ಜ್ಞಾನ ವಿಶಾಲನೆ, ಜ್ಞಾನ ವಿಲೋಲನೆ ಜ್ಞಾನ ವಿಶಾಲನೆ. ರಾಮ ನಿನ್ನ ನಂಬಿದೆ, ಗುಣಧಾಮ ನಿನ್ನ ನಂಬಿದೆ, ಗುಣಧಾಮ